ಸರ್ ನನ್ನ ಹೆಸರು ಪ್ರದೀಪ್ ಅಂತ. ಊರು ಗುಂಜೇವ್ ನಮ್ದು. ಹೊಳೆನರಸೀಪುರ ತಾಲೂಕು, ಹಾಸನ ಡಿಸ್ಟಿಕ್. ನಾವು ಒಂದು 4 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರಲ್ಲಿ 4 ಎಕರೆಯಲ್ಲಿ ಎಲ್ಲ ಮಿಶ್ರ ಬೆಳೆಯಾಗಿ ತೊಗರಿ, ಬಾಳೆ, ಹಳಸು, ತೋಟಗಾರಿಕೆ ಬೆಳೆಗಳು ಮತ್ತೆ ಎಲ್ಲಾ ತರ ಬೆಳೆನೂ ಮಾಡ್ಕೊಂಡಿದೀವಿ. ಒಂದ್ ಎಕರೆಲ್ ಕಬ್ಬಿದೆ, 1 ಎಕರೆಲ್ ಭತ್ತ ಮಾಡ್ಕೊಂಡಿದೀವಿ. ಆಮೇಲೆ ಜೋಳ ಇದೆ, ಆಮೇಲೆ ಹಾಕೊಂಡಿದ್ವಿ, ಮೇವಿನ ಬೆಳೆಗಳು ಹಾಕೊಂಡಿದೀವಿ. ಮತ್ತೆ ರಾಗಿ, ಭತ್ತ ಎಲ್ಲ ಮಿಶ್ರವಾಗಿ ಮಾಡ್ಕೊಂಡು ಎಲ್ಲಾನು ಸಮಗ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದ್ರ ಮಧ್ಯದಲ್ಲಿ ಆದಾಯ ಬರೋ ತರ ಈ ಮೊಲ ಸಾಕಣೆ ಮಾಡ್ಕೊಂಡಿದೀವಿ, ಮತ್ತೆ ಕೋಳಿ ಅಂಗಡಿ ಮಾಡ್ಕೊಂಡಿದೀವಿ, ಮಿನಿ ಡೈರಿ, ಚಿಕ್ಕದಾಗಿ ಒಂದು ಡೈರಿ ಮಾಡ್ಕೊಂಡಿದೀವಿ. ಹಸುಗಳು, ಮೇಕೆ ಸಾಕಣೆ ಎಲ್ಲ ಮಾಡ್ಕೊಂಡು ಎಲ್ಲ ಸಮಗ್ರವಾಗಿ ಮಾಡ್ಕೊಂಡು ವರ್ಷ ಪೂರ್ತಿ ಆದಾಯ ಬರೋ ತರ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಮ್ ತೋಟದ ಪಕ್ಕನೆ ಹೊಳೆ ಇದೆ, ಹೇಮಾವತಿ ಹೊಳೆ ಅಂತ. ಇಲ್ಲಿಂದಲೇ ನಮ್ ತೋಟಕ್ಕೆಲ್ಲ ನೀರ್ ಹಾಯಿಸೋದು, ನೀರ್ ಹತ್ಕೊಳ್ಳೋದು. ಇಲ್ಲಿ ಮೋಟರ್ ಇಟ್ಕೊಂಡಿದೀವಿ, 7 HP ಹೈ ಸ್ಪೀಡ್. ಇಲ್ಲೇ ಬನ್ನಿ ಸರ್ ನೋಡಿ. ಸರ್ 7.5 HP ಹೈ ಸ್ಪೀಡ್ ಮೋಟರ್ ಇದು. 7.5 HP ಹೈ ಸ್ಪೀಡ್ ಮೋಟರ್ ಇದು. ಇಲ್ಲಿಂದ ನಮ್ 4 ಎಕರೆ ಗದ್ದೆಗೂ ಇಲ್ಲಿಂದ ನೀರ್ ಹೊಡ್ಕೊತೀವಿ. 4 ಎಕರೆಗೂ ಮೇಂಟೈನ್ ಆಗುತ್ತೆ. ಮನೆಗೆಲ್ಲ ಸ್ನಾನಕ್ಕೆಲ್ಲ ಇದನ್ನೇ ನೀರ್ ಯೂಸ್ ಮಾಡ್ಕೊತೀವಿ. ಬೆಳೆಗೆಲ್ಲ ಇದನ್ನೇ ಹನಿ ನೀರಾವರಿ ಮಾಡ್ಕೊಂಡಿದೀವಿ. ಸ್ಪ್ರಿಂಕ್ಲರ್ ಅಲ್ಲಿ ಹೊಡ್ಕೊತೀವಿ, ಹಂಗೆ ಹಾಯಿಸ್ತೀವಿ. ಎಲ್ಲದ್ರಲ್ಲಿ ಇದ್ರಲ್ಲ ಮಾಡ್ತಾ ಇರೋದು. ನೀರಿಗೇನ್ ಸಮಸ್ಯೆನೇ ಇಲ್ಲ. ವರ್ಷ 350 ದಿವಸ ನೀರ್ ಇರುತ್ತೆ ಸರ್. ಇದೇ ನಮ್ ತೆಂಗಿನ ತೋಟ. 180 ಮರಗಳಿದೆ ಫಸಲು ಕೊಡೋವು. ಈಗಿನ ಒಂದು 300 ಸಸಿಗಳು ಹಾಕೊಂಡಿದೀವಿ. ಈಗ ನಾಟಿ ಮಾಡಿದೀವಿ. ಈಗ ಎಲ್ಲ ಫಸಲು ಬಂದಾಗ, ಈಗ ಎಳ್ಳಿ ರೇಟ್ ಇದ್ದಾಗ ಎಳ್ಳಿರ್ ನಾನೇ ಸ್ವಂತ ಕೂದು ಮಾರ್ಕೆಟ್ ಹಾಕ್ಬರ್ತೀನಿ. ಮತ್ತೆ ನಾವು ಅಕ್ಕಪಕ್ಕ ತೋಟದಲ್ಲೂ ಕುಯ್ತೀವಿ, ರೇಟ್ ವೇರಿಯೇಷನ್ ಮಾಡ್ಕೊಂಡು. ನಮಗೆ ಒಂದ್ 5 ರೂಪಾಯಿ 6 ರೂಪಾಯಿ ಉಳಿಯೋ ತರ ಕುಯ್ದು ಮಾರಾಟ ಮಾಡ್ತೀವಿ. ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ಕುಯ್ತೀವಿ. ಮತ್ತೆ ಕಾಯಿ ರೇಟ್ ಇದ್ದಾಗ ಕಾಯಿನೂ ಕೊಡ್ತೀವಿ. ಮತ್ತೆ ಎಳ್ಳಿರು ಕಾಯಿ ಹಣ್ಣು ಮಾಡೋದ್ರಿಂದ ನಮ್ಗೆ ಎಳ್ಳಿ ರೇಟ್ ಇದ್ದಾಗ ಎಳ್ಳಿರ್ ಕುಯ್ಸ್ತೀವಿ, ಕಾಯಿ ರೇಟ್ ಇದ್ದಾಗ ಕಾಯಿ ಕೊಡೋದ್ರಿಂದ ನಮ್ಗೆ ಆ ಬ್ಯಾಚ್ ಮಾಡ್ಕೊಂಡು ಕೆಡಕ್ತಾ ಇರ್ತೀವಿ. ಕೊಬ್ಬರಿಗೆ ಅಂದ್ರೆ ಕೊಬ್ಬರಿಗೆ ವರ್ಷ ಪೂರ್ತಿ ಕಾಯ್ಬೇಕು ಸರ್. ಎಳ್ಳಿರ ಅಂದ್ರೆ 3 ತಿಂಗಳಿಗೆ ಎಲ್ಲ ಬಂದ್ಬಿಡ್ತವೆ ಕಾಯಿ. 4 ತಿಂಗಳಿಗೆಲ್ಲ ಕಾಯಿ ಬರುತ್ತೆ, 3 ತಿಂಗಳಿಗೆ ಎಳ್ಳಿರ್ ಬರುತ್ತೆ. ಯಾವ್ದು ರೇಟ್ ವೇರಿಯೇಷನ್ ಇರ್ತದೆ, ಯಾವ್ದು ಜಾಸ್ತಿ ಇರ್ತದ ಅದನ್ನ ಮಾಡ್ಕೊತೀವಿ. ಇಲ್ಲ ಕಾಯಿ ರೇಟ್ ಇದ್ದಾಗ ಕಾಯಿ ಕೆಡಕ್ತಿವಿ, ಎಳ್ಳಿ ರೇಟ್ ಇದ್ದಾಗ ಎಳ್ಳಿರ್ ಕುಯ್ತೀವಿ ಸರ್. ಇವೆಲ್ಲ 30 ವರ್ಷದ ಮರಗಳು. ನಮ್ ತಂದೆಯವ್ರು ಹಾಕಿದ್ರು. ಈಗ ನಾವು ಸಸಿಗಳು ಹಾಕೊಂಡಿದೀವಿ, ಒಂದ್ 300 ಗಿಡ. ಸರ್ ನಾವೇ ವರ್ಮಿ ಕಾಂಪೋಸ್ಟ್ ಮಾಡ್ಕೊತಾ ಇದೀನಿ. ಎರೆಹುಳ ಗೊಬ್ಬರ, ಮತ್ತೆ ಕೊಟ್ಟಿಗೆ ಗೊಬ್ಬರ ಇದೆ, ಮತ್ತೆ ಜೀವಾಮೃತ ಮಾಡ್ಕೊತೀವಿ. ಮತ್ತೆ ಘನಾಮೃತ, ಜೀವಾಮೃತ ಎಲ್ಲ ಮಾಡ್ಕೊಂಡು ವರ್ಷಕ್ಕೆ 3 ತಿಂಗಳು ಒಂದ್ಸರಿ ಜೀವಾಮೃತ ಕೊಡ್ತೀವಿ. 6 ತಿಂಗಳಿಗೊಮ್ಮೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಎರೆಹುಳ ಗೊಬ್ಬರ ಹಾಕ್ತಿವಿ. 2 ಅಡಿ ಗುಂಡಿ ತೆಗ್ದು, ಈ ಬಾಕ್ಸ್ ಟೈಪ್ ಅಲ್ಲಿ ಗುಂಡಿ ತೆಗ್ದು 2 ಅಡಿ ಅದಕ್ಕೆ ತುಂಬಿಟ್ಟು ಮುಚ್ಚಿಬಿಡ್ತೀವಿ. 6 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ. ಮತ್ತೆ 6 ತಿಂಗಳಿಗೆ ಆ ಸೈಡ್ ತೆಗಿತೀವಿ, ಹಂಗೆ ಪಕ್ಕದಲ್ಲಿ ತೆಗಿತೀವಿ. ಮತ್ತೆ 10 ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ವರ್ಷಕ್ಕೆ ಅಲ್ಲಿ ತೆಗಿತೀವಿ, ಈ ಸೈಡ್. ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಇಲ್ಲಿ ತೆಗಿತೀವಿ. 4 ಕಡೆನೂ ಹಾಕ್ತಿವಿ. ಒಂದೇ ಸರಿ ಸುತ್ತ ಹಾಕಲ್ಲ ಸರ್ ನಾವು. ಒಂದ್ ಕಡೆ ಹಾಕಿದ್ರು ಸಾಕು, ಎಲ್ಲಾ ಕಡೆನೂ ಬೇರು ಅಂಟ್ಕೊಂಡಿರ್ತವೆ. ತೆಂಗಿನ ಮರದ ಗರಿ ಎಷ್ಟು ಉದ್ದ ಇರ್ತವೆ, ಆ ಕಡೆ ಅಷ್ಟು ಬೇರೆ ಇರ್ತದೆ ಸುತ್ತ. ಎಲ್ಲಿಗೆ ಹಾಕಿದ್ರು ಎಳ್ಕೊಳತ್ತೆ ಸರ್. ಮತ್ತೆ ಜೀವಾಮೃತ ಎಲ್ಲ ಗೆಡ್ಡೆಗೆ ಒಂದೊಂದು 2 ಜಗ್ಗು 3 ಜಗ್ಗು ಹೋಯ್ತಿವಿ ಜೀವಾಮೃತ ಮಾಡಿ. ಇಳುವರಿ ಜಾಸ್ತಿ ಆಗುತ್ತೆ, ಮತ್ ಜೀವಾಣು ಇರ್ತವೆ, ಇಳುವರಿ ಜಾಸ್ತಿ ಆಗುತ್ತೆ ನಮ್ಗೆ. ಜೀವಾಮೃತ ಎಲ್ಲ ಹಾಕೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ, ಮತ್ತೆ ಕಾಯಿಲೆನೂ ಕಂಟ್ರೋಲ್ ಆಗುತ್ತೆ. ಮತ್ತೆ ಬೇವಿನ ಹಿಂಡಿ ಎಲ್ಲ ಹಾಕಂತ ಇರ್ತೀವಿ. ಈಗ ಎಲೆ ಒಂಥರ ಚಿಕ್ಕ ಬರೋದು, ಕಾಯೆಲ್ಲ ಕಜ್ಜಿ ಬರೋದು, ಎಲ್ಲ ಕಾಯಿ ಕಜ್ಜಿ ಬರುತ್ತೆ. ಮತ್ತೆ ಎಳ್ನೀರ್ ಕೂದ್ರೆ ಎಳ್ನೀರೆಲ್ಲ ಕಜ್ಜಿ ಬರುತ್ತೆ, ಕಜ್ಜಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಕಾಯಿಲೆ ಬರೋದು ಬೇವಿನ ಹಿಂಡಿ ಹಾಕೋದ್ರಿಂದ, ಕಾಯಿಲೆಯಿಂದಲೇ ಕಜ್ಜಿ ಬರೋದು. ನಾವೆಲ್ಲ ಕರೆಕ್ಟ್ ಆಗಿ ಎಲ್ಲ ಮೆಡಿಸಿನ್ ಇದೆಲ್ಲ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಅವೆಲ್ಲ ಕಾಯಿಲೆ ಎಲ್ಲ ಕಂಟ್ರೋಲ್ ಆಗುತ್ತೆ ತೆಂಗಿನ ಮರಕ್ಕೆ. ಮತ್ತೆ ಶೀತಾಂಶ ಇದ್ದಾಗೆಲ್ಲ ಕಾಯೆಲ್ಲ ಈಗ ಕೊನೆಯೆಲ್ಲ ಇಳ ಬೀಳೋದು ಹಿಂಗೆಲ್ಲ ಆಯ್ತಾ ಇರ್ತದೆ. ನೀರು ಸ್ವಲ್ಪ ಶೀತ ಆಗ್ದಂಗೆ ನಾವು ಇಳಿಜಾರಿಗೆ ಬದುಗಳೆಲ್ಲ ಹಾಕೊಂಡು ಇದ್ ಮಾಡ್ಕೋಬೇಕು ಸರ್. ತೋಟಕ್ಕೆಲ್ಲ ನಾವು ರೋಟೋವೇಟರ್ ಹೊಡ್ಕೊಂಡು ಹಸುಗಳಿಗೆಲ್ಲ ಮೇವ್ ಹಾಕೊಂಡಿದ್ವಿ, ಬ್ಯಾಚ್. ಈಗ 1 ತಿಂಗಳಾಗಿದೆ ಸರ್ ಹಾಕಿದ್ದು. 3 ತಿಂಗಳಿಗೆಲ್ಲ 2 ತಿಂಗಳು 3 ತಿಂಗಳಿಗೆಲ್ಲ ಯೂರಿಯಾ ಮತ್ತೆ ಎಲ್ಲ ಹಾಕೊಂಡು ಬೆಳ್ಕತೀವಿ ಹಸುಗಳಿಗೆ ಮೇವಿಗೆ. ಇಲ್ಲೊಂದ್ ಬ್ಯಾಚ್ ಹಾಕಿದ್ದೀನಿ, ಮೇಲ್ಗಡೆ ಒಂದ್ ಬ್ಯಾಚ್ ಇದೆ, ಬನ್ನಿ ಸರ್. ಜೋಳ ಒಬ್ರು ಇದ್ರ ಜೋಳ, ಮೆತೆ ಜೋಳ, ಅಲ್ಜೋಳ ಅಂತ ಕರೀತಾರೆ, ಮೆತೆ ಜೋಳ ಅಂತ ಕರೀತಾರೆ. ಬ್ಯಾಚ್ ಹಾಕೊಂಡು ಹಸುಗಳಿಗೆ ಮೇವ್ ಮಾಡ್ಕೊತೀವಿ ಸರ್.
ಸರ್ ಇದು ಲಕ್ಷ್ಮಿ ಅಂತ ಕಬ್ಬು ಒಂದ್ ಎಕರೆಲಿ ಇದೆ. ಲಕ್ಷ್ಮಿ ಅಂತ. ಈಗ ಆಲ್ರೆಡಿ 1 ವರ್ಷ ಆಯ್ತು ಬಂದಿದೆ, ಈಗ ಮುರಿಸ್ಬೇಕಿದು. ಇನ್ನು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಹೇಮಾವತಿ ಶುಗರ್ ಫ್ಯಾಕ್ಟ್ರಿ ಅಂತ ಇದೆ, ಅಲ್ಲಿ ಪರ್ಮನೆಂಟ್ ಕೊಟ್ಟಿಲ್ಲ ಇನ್ನು. ಅವ್ರ ಬ್ಯಾಚ್ ಸೀರಿಯಲ್ ಪ್ರಕಾರ ಪರ್ಮನೆಂಟ್ ಕೊಡ್ತಾರೆ. ಮುರಿಸ್ಬೇಕು ಸರ್, ಈಗ ಒಂದು 40-50 ಟನ್ ಆಗುತ್ತೆ ಕಬ್ಬು. ಸುಮಾರು ಎಷ್ಟು ವರ್ಷ ಆಗ್ತದೆ ಸರ್ ಕಬ್ಬು? ಸರ್ ಒಂದ್ಸರಿ ಹಾಕಿದ್ರೆ 3 ವರ್ಷ 4 ವರ್ಷ ನಾವು ಮೇಂಟೈನ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಕಬ್ಬು. 3 ವರ್ಷ 4 ವರ್ಷ. ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ತರಗ್ನ ನಾವು ಬೆಂಕಿ ಹಾಕಲ್ಲ. ಸರ್ ನಾವ್ ಅದನ್ನ ನೀರ್ ಕಟ್ತೀವಿ, ಸುತ್ತ ನೀರ್ ಕಟ್ಟಿ ಸ್ವಲ್ಪ ಕೊಳಸ್ಬಿಟ್ಟು ರೋಟೋಟ್ ಹೊಡಿತೀವಿ, ಟಿಲ್ಲರ್ ಹೊಡಿತೀವಿ. ಟಿಲ್ಲರ್ ಹೊಡೆದ್ರೆ ಎಲ್ಲ ಪುಡಿ ಆಗೋಗುತ್ತೆ. ನಾವ್ ಗೊಬ್ಬರ ಹಾಕೋದು ಅವಾಯ್ಡ್ ಆಗುತ್ತೆ, ನ್ಯಾಚುರಲ್ ಆಗಿ ಅದ್ರಲ್ಲೇ ಗೊಬ್ಬರ ಮಾಡ್ಕೊತೀವಿ. ಮತ್ತೆ ಔಷಧಿನೂ ಜಾಸ್ತಿ ಏನು ಹೊಡಿಯಕ್ ಹೋಗಲ್ಲ ನಾವು. ಮತ್ತೆ ಇದ್ ಮಾಡ್ಕೊಂತೀವಿ, ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಂಜಲ ಹಾಕ್ಬಿಟ್ಟು ಒಂದ್ ತಿಂಗಳು ಕೊಳೆ ಹಾಕ್ಬಿಟ್ಟು ಅದನ್ನ ಸ್ಪ್ರೇ ಮಾಡ್ಕೊತೀನಿ. ಔಷಧಿ ನಾನು ಯೂಸ್ ಮಾಡೋದಿಲ್ಲ ಕಬ್ಬಿಗೆಲ್ಲ. ಗೊಬ್ಬರ ಹಂಗಾರೆ ನೀವು ಈಗ ಫರ್ಟಿಲೈಸರ್ ಗೊಬ್ಬರ ಹಾಕಲ್ವಾ? ಹಾಕ್ತಿವಿ ಸರ್, ಹಾಕ್ತಾನೆ ಕಬ್ಬು ಬರೋದೇ ಇಲ್ಲ. ಅಂದ್ರೆ ಹಾಕೋದ್ ಸ್ವಲ್ಪ ಕಮ್ಮಿ ಕಂಟ್ರೋಲ್ ಮಾಡ್ಕೊತೀವಿ. ಈಗ ಒಂದ್ 10 ಚೀಲ ಹಾಕತಕ್ಕೆ ಒಂದ್ 7 ಚೀಲ 5 ಚೀಲ ಈ ತರ ಹಾಕತೀವಿ. ಮನೆ ಗೊಬ್ಬರ ಸ್ವಲ್ಪ ಹಾಕೊಂಡು ಸ್ವಲ್ಪ ಖರ್ಚು ಕಮ್ಮಿ ಮಾಡ್ಕೊತೀವಿ. ಸರ್ ಅದೇ ನಮ್ದು 7.5 HP ಹೈ ಸ್ಪೀಡ್ ಮೋಟರ್ ಇದೆಯಲ್ಲ, ಅದ್ರಲ್ಲೇ ಇದಕ್ಕೆ ನೀರೆಲ್ಲ ಡಂಪ್ ಮಾಡೋದು. ಯಥೇಚ್ಛವಾಗಿ ನೀರ್ ಇರೋದ್ರಿಂದ ನಮ್ಗೆ ನೀರಿಗೆ ಏನ್ ಸಮಸ್ಯೆ ಇಲ್ಲ. ನಾವು ಸಮಗ್ರ ಕೃಷಿಲಿ ಕಬ್ಬಿನ ಜೊತೆ ಭತ್ತನು ಮನೆ ಯೂಸಕ್ಕೆ ಊಟಕ್ಕೆಲ್ಲ ನಾವೇ ಸ್ವಂತವಾಗಿ ಬೆಳ್ಕತೀವಿ, ಹೊರಗಡೆ ಕೊಂಡ್ಕೊಬರಲ್ಲ, ನಾವೇ ಬೆಳ್ಕತೀವಿ. ಇದು ರಾಜಮುಡಿ ಅಂತವ, 4 ತಿಂಗಳಿಗೆಲ್ಲ 3.5-4 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. 10 ಕುಂಟೆಗೆ ಹಾಕೊಂಡಿದೀವಿ, ನಮ್ ಮನೆ ಯೂಸ್ಗೆ ಆಗುತ್ತೆ. ಹಸುಗಳಿಗೆ ಮೇವು ಒಣಲು ಆಗುತ್ತೆ. ಮತ್ತೆ ಭತ್ತ ನಾವೇ ಬೆಳ್ಕೊಳ್ಳೋದ್ರಿಂದ ಖರ್ಚು ಕಮ್ಮಿ, ಹೊರಗಡೆಯಿಂದ ತರಕ್ ಹೋಗಲ್ಲ. ಮತ್ತೆ ಅದ್ರ ಜೊತೆ ರಾಗಿ ಮತ್ತೆ ಅವರೆ ತೊಗರಿ ಎಲ್ಲ ಮಾಡ್ಕೊಂಡಿದ್ವಿ. ಬನ್ನಿ ಸರ್, ತೊಗರಿ ಹಾಕಿದೀವಿ, ತೋರಿಸ್ತೀನಿ ಸರ್. ಮಧ್ಯದಲ್ಲಿ ಬೆಳೆ ಮಾಡ್ಕೊಂಡು ಸುತ್ತ ನಾವು ತೊಗರಿ ಗಿಡ ಹಾಕೊಂಡಿದ್ದೀವಿ. ಮನೆ ಯೂಸ್ಗೆ ಆಗುತ್ತೆ, ಒಣಗಳಿಗೂ ಆಗುತ್ತೆ, ಇಲ್ಲ ಹಸಿ ಕಾಳುಗಳಿಗೂ ಆಗುತ್ತೆ. ಮತ್ತೆ ಅಕ್ಕಪಕ್ಕದವ್ರು ಕೇಳಿದಾಗ ಅವ್ರಿಗೂ ಒಂದ್ ಸ್ವಲ್ಪ ಕೊಡ್ತೀವಿ. ಆಮೇಲೆ ಇನ್ನ ಹೆಚ್ಚಾಗಿದ್ದ ಮನೆಗೆ ಯೂಸ್ ಮಾಡಿ ಹೆಚ್ಚಾಗಿದ್ದ ಮಾರಾಟನೂ ಮಾಡ್ತೀವಿ. ಸರ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಫುಲ್ ಬದುಗಳು ಮಾತ್ರ ಹಾಕಿದ್ದೀರಾ, ಯಾಕೆ ತಿಳ್ಕೊಬೋದಾ? ಸರ್ ಮಧ್ಯದಲ್ಲಿ ಇದು ಬದುಗಳಲ್ಲಿ ವೇಸ್ಟೇಜ್ ಆಗಿ ಬದ ಉಳ್ಕೊತದೆ. ಮಧ್ಯದಲ್ಲೆಲ್ಲ ಬೆಳೆ ಮಾಡ್ತೀವಿ, ವೇಸ್ಟೇಜ್ ಆಗಿರುತ್ತಲ್ಲ ಬದ ಎಲ್ಲ ಮೇವು, ಅದು ಕಳೆ ಎಲ್ಲ ಬರ್ತವೆ, ವೇಸ್ಟೇಜ್ ಕಳೆಗಳು. ಆ ಕಳೆ ಬರೋದ್ ಬಿಟ್ಟು ಬೆಳೆನ ಮಾಡ್ಕೋಬೋದಲ್ಲ ನಾವು. ಹಂಗಾಗಿ ಎಲ್ಲಾ ಬದುಗಳಿಗೂ ತೊಗರಿ ಹಾಕೊಂಡಿದೀವಿ ಸುತ್ತ. ಸರ್ 300 ಗಿಡ ಸಸಿ ಅಂತ ಹಾಕಿದೀವಲ್ಲ ನೋಡಿ, 2 ವರ್ಷ ಆಗಿದೆ ಹಾಕಿ, ಎಲ್ಲ ಒಬ್ಬಳೆ ಬರ್ತಾ ಇದೆ ನೋಡಿ. ಹೊಸ್ತಾಗ ಹಾಕಿರೋದು, ನಾವು ಹಾಕಿರೋದು. ಹಳೆವು 180 ಗಿಡ ನಮ್ ತಂದೆಯವ್ರು ಹಾಕಿದ್ರದು. ಈಗ ನಾವ್ ಒಂದ್ 300 ಗಿಡ ಈಗ ಹೊಸ್ತಾಗ ಹಾಕೊಂಡಿದೀವಿ. ಎಲ್ಲ ಈಗೆಲ್ಲ ಒಂಬಳೆ ಬರ್ತಾ ಇದೆ. ಬರುತ್ತೆ ಸರ್, ಸ್ಟಾರ್ಟಿಂಗ್ 1-2 ಬರ್ತವೆ, ಆಮೇಲೆ ಜಾಸ್ತಿ ಬರುತ್ತೆ. ಮಾತ್ರ ಒಂದ್ 10 ಜೇನ್ ಪೆಟ್ಟಿಗೆ ಇದೆ. ನಾವೇ ಜೇನ್ ಸಾಕಾಣೆದಿಂದ ನಮ್ ತೆಂಗಿನ ಮರಗಳಿಗೆಲ್ಲ ಫಸಲು ಜಾಸ್ತಿ ಆಗಿ ಪರಾಗಸ್ಪರ್ಶಕ್ಕೆ ಅಂತ ಇಟ್ಕೊಂಡಿದೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ಗೆ ಇಲ್ಲಿ ಪರಾಗಸ್ಪರ್ಶ ಮಾಡ್ತಾ ಇದ್ದೀವಿ ನೋಡಿ ಜೇನುಗಳು. ಅಲ್ಲೇ ಒಂಬಳೆಯಲ್ಲಿ ಇದೆ ಸರ್, ನೋಡಿ ಪರಾಗ ಮಾಡ್ತಾ ಇದೆ. ಅದು ಒಂಬಳೆ ಹೊಡೆದಾಗ ಒಂಥರ ಪೌಡರ್ ತರ ಬರುತ್ತೆ. ಒಂದರಿಂದ ಒಂದಕ್ಕೆ ಪರಾಗ ಮಾಡೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ ಮರಗಳಲ್ಲಿ. ಹೌದು ಸರ್, ತುಂಬಾ ಇಳುವರಿನೂ ಜಾಸ್ತಿ ಆಗ್ತಾ ಇದೆ ಜೇನ್ ಪೆಟ್ಟಿಗೆ ಮೇಲಿಂದ. ಇಟ್ರೆ ಅಕ್ಕಪಕ್ಕ ತೋಟದಲ್ಲೂ ಪರಾಗ ಮಾಡೋದ್ರಿಂದ ಅವ್ರಿಗೂ ಅಕ್ಕಪಕ್ಕದವ್ರಿಗೂ ಅನುಕೂಲ ಆಗುತ್ತೆ, ಮತ್ತೆ ನನಗೂ ಅನುಕೂಲ ಆಗ್ತಾ ಇದೆ. ಜೇನ್ ಪೆಟ್ಟಿಗೆ ಇಟ್ಟ ಮೇಲಿಂದ ನಮ್ಗೆ ಇಳುವರಿನೂ ಜಾಸ್ತಿ ಆಗಿದೆ ತೋಟದಲ್ಲಿ. ಸರಿ, ನಮ್ದು ಅಡಿಕೆ ತೋಟ ಈಗೆಲ್ಲ ಫಸಲು ಬಂದಿದೆ, ಈಗೆಲ್ಲ ಕಟಾವ್ ಮಾಡ್ಬೇಕೀಗ. ದೀಪಾವಳಿಗೆಲ್ಲ ಕಟಾವ್ ಮಾಡ್ತಾರೆ. ನಿಮ್ ಟೈಮ್ ಸಿಗ್ತಾ ಇರೋದ್ರಿಂದ ಇನ್ನು ಕಟಾವ್ ಮಾಡಿಲ್ಲ. ನಮ್ಗೆ ಸೋಮವಾರ ಮಾರ್ಕೆಟ್ ಇರೋದ್ರಿಂದ ಶನಿವಾರ ಭಾನುವಾರ ಕಟಾವ್ ಮಾಡ್ತೀವಿ. ಈಗ ಎಲ್ಲ ಫಸಲು ಬಂದಿದೆ ನೋಡಿ ಸರ್, ಎಲ್ಲ ಫಸಲಿದೆ. ಈಗ ಹಣ್ಣಾಗಿರ್ಬೇಕು. ಈ ತರ ಎಳೆಕಾಯಿ ಕೆಡಗಿದ್ರೆ ಸುಮ್ನೆ ವೇಸ್ಟೇಜ್, ಮಾರ್ಕೆಟ್ ಅಲ್ಲಿ ತಗೊಳಲ್ಲ. ಹಣ್ಣಾಗಿರ್ಬೇಕು ನೀಟಾಗಿ, ಅಂತದ್ ಮಾತ್ರ ಬಲ್ತಿರೋದ್ ಮಾತ್ರ ಕೆಡಗಿ ಹಾಕ್ತಿವಿ. ಮತ್ತೆ ಇದ್ರಲ್ಲಿ ನಮ್ ತಂದೆಯವ್ರು ಹಾಕಿದ್ದು ಎಲ್ಲ ಗಿಡಗಳು 160 ಗಿಡ ಅವೆ. ಅದ್ರಲ್ಲಿ ಸೆಂಟ್ರಲ್ ಒಂದು ಹೋಗಿದ್ದು ಈಗೆಲ್ಲ ಹಾಕಿದೀವಿ. ಮತ್ತೆ ಅದ್ರ ಜೊತೆಗೆ 1000 ಅಡಿಕೆ ಗಿಡ ಹಾಕಿ ಅದಕ್ಕೆ ಡ್ರಿಪ್ ಮಾಡ್ಕೊಂಡಿದೀವಿ. ಮತ್ತೆ ನೀರು ಕಂಟ್ರೋಲ್ ಆಗುತ್ತೆ, ಸುಮ್ನೆ ವೇಸ್ಟ್ ಆಗೋದು ತಪ್ಪಿಸ್ತೈತೆ. ಮತ್ತೆ ನೀರ್ ಇದೆ, ನಮಗೆ ನೀರಿಗೆ ತೊಂದ್ರೆ ಇಲ್ಲ. ಆದ್ರೆ ನಮಗೆ ಆಯ್ಸಕ್ ನಿಂತ್ಕೊಂಡ್ ಟೈಮ್ ಇಲ್ಲ. ಹಂಗಾಗಿ ಹನಿ ನೀರಾವರಿ ಮಾಡಿದ್ವಿ. ಮತ್ತೆ ಕಳೆ ಕಂಟ್ರೋಲ್ ಆಗುತ್ತೆ, ಆಯ್ಸದಿಂದ ಕಳೆ ಜಾಸ್ತಿ ಬರ್ತಿತ್ತು. ಹಂಗಾಗಿ ಹನಿ ನೀರಾವರಿ ಮಾಡಿರೋದ್ರಿಂದ ಕಳೆ ಕಮ್ಮಿ ಆಗಿದೆ ಸರ್ ನಮಗೆ. ಟೈಮು ಬೇರೆ ಬೇರೆ ಕೆಲಸನ ಮಾಡ್ಕೋಬಹುದಲ್ಲ. ಬರೀ ನೀರ್ ಹಾಯ್ಸಕ್ಕೆ ಅಲ್ಲಿ ಅದೇ ಹತ್ರನೇ ನಿಂತ್ಕೊಂಡು ಹಾಯಿಸ್ಬೇಕು, ಇಲ್ಲ ಆ ಕಡೆ ಈ ಕಡೆ ಬೇರೆ ತೋಟಕ್ಕೆಲ್ಲ ಹೋಗ್ಬಿಡ್ತದೆ. ಹಂಗಾಗಿ ಡ್ರಿಪ್ ಮಾಡೋದ್ರಿಂದ ನಮ್ಗೆ ನೀರು ಅತ್ತಗಿತ್ತಾಗ ಹೋಗ್ತಾ ಇಲ್ಲ, ವೇಸ್ಟೇಜ್ ಆಯ್ತಲ್ಲ. ಮತ್ತೆ ಕಳೆನೂ ಕಮ್ಮಿ ಆಗಿದೆ. ಸರ್ ವರ್ಷಕ್ಕೊಂದು 80,000 to 70,000 ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ಮ ಅಡಿಕೆ ಒಂದ್ಸರಿ ಮಾರ್ಕೆಟ್ ಅಲ್ಲಿ 60 ಇರುತ್ತೆ, ಈಗ 65 ರೂಪಾಯಿ ಇದೆ ಅಡಿಕೆ ರೇಟು. ಒಂದ್ಸರಿ 70 ಆಗುತ್ತೆ, ಒಂದ್ಸರಿ 100 ಆಗುತ್ತೆ. ಏನ್ ರೇಟ್ ಇರುತ್ತೆ ಅದ್ರ ಮೇಲೆ, ಮತ್ತೆ ನಮ್ಗೆ ಇಳುವರಿ ಎಷ್ಟು ಬರುತ್ತೆ ಅದ್ರ ಮೇಲೆ ನಮ್ಗೆ ಆದಾಯ ಬರುತ್ತೆ ಸರ್.
ಸರ್ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ತಳಿ ಅಂತ ಅಂದ್ಬಿಟ್ಟಿದೆ. ಶಿವಮೊಗ್ಗ ಸೈಡ್ದು ತೀರ್ಥಹಳ್ಳಿ ಅಡಿಕೆ ಅಂತ. ಹ್ಮ್. ಸರ್ ಎಲೆಗಳೆಲ್ಲ ನಾವು ಎತ್ತಲ್ಲ, ಅದೇ ಕರ್ಗೆ ಒಂದ್ರ ಮೇಲೆ ಒಂದ್ ಬಿದ್ದು ಮತ್ತೆ ನೀರು ತೇವಾಂಶನು ಹಿಡ್ದಿಟ್ಕೊಳ್ಳುತ್ತೆ. ನೀರ್ ಜಾಸ್ತಿ ಆಯ್ಸೋದು ನಮಗೆ ತಪ್ಪುತ್ತೆ. ಮತ್ತೆ ಕಳೆ ಜಾಸ್ತಿ ಬರಲ್ಲ, ಸುತ್ತ ಎಲೆ ಬಿದ್ದಿರೋದ್ರಿಂದ ಅದೇ ಗೊಬ್ಬರ ಆಗುತ್ತೆ, ಮತ್ತೆ ಕಳೆನೂ ಬರಲ್ಲ. ಕಳೆ ಬಂದಿರೋದ್ ನಾವು ಬ್ರಷ್ ಕಟ್ ಹೊಡಿತೀವಿ. ಉಳ್ಮೆನೂ ಜಾಸ್ತಿ ಮಾಡಲ್ಲ ಸರ್, ಅಡಿಕೆ ಮರ ಜಾಸ್ತಿ ಉಳ್ಮೆ ಮಾಡ್ಬಾರ್ದು. ಬೇರೆಲ್ಲ ಮೇಲೆ ಇರುತ್ತೆ, ಬೇರೆಲ್ಲ ಹರಿತವೆ, ಉಳ್ಮೆ ಜಾಸ್ತಿ ಬರ್ಬಾರ್ದು. ಬರೀ ಬ್ರಷ್ ಕಟ್ರಲ್ಲಿ ನಾವು ಕಳೆ ಎಲ್ಲ ಕಟ್ ಮಾಡ್ಕೊತೀವಿ. ಮತ್ತೆ ಎಲೆಗಳು ಬೀಳೋದ್ರಿಂದ ಗೊಬ್ಬರ ಆಗುತ್ತೆ. ಮತ್ತೆ ನಾವು ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕಂತೀವಿ. ಮಳೆಗಾಲ ಟೈಮಲ್ಲಿ ಗೊಬ್ಬರ ಹಾಕ್ತಿವಿ, ಅದ್ ಬೇಗ ಎಳ್ಕೊಳುತ್ತೆ ಭೂಮಿಯಿಂದ. ಸರ್ ಈಗ 300 ಗಿಡ ತೆಂಗಿನ ಸಸಿ ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ಲ, ಅವಕ್ಕೆಲ್ಲ ಏನ್ ಮಾಡಿದೀನಿ, ಈ ತರ ಜೆಟ್ ಸಿಸ್ಟಮ್ ಮಾಡ್ಕೊಂಡಿದೀನಿ. ಒಂದ್ ವಾಲ್ ತಿರ್ಸ್ಬಿಟ್ರೆ ಒಂದ್ ವಾಲ್ ಮಾಡ್ಕೊಂಡಿದ್ದೆ, ಅಲ್ಲಲ್ಲೇ ವಾಲ್ ಕೊಟ್ಕೊಂಡಿದೀವಿ. ಒಂದ್ ಬ್ಯಾಚ್ ಇದು ಅಡಿಕೆ ಸಸಿಗೆಲ್ಲ ಹನಿ ನೀರಾವರಿ ಮಾಡ್ಕೊಂಡಿದೀವಿ. ತೆಂಗಿನ ಸಸಿಗೆಲ್ಲ ಈಗ ಜೆಟ್ಗಳ ತರ ಜೆಟ್ ಮಾಡ್ಕೊಂಡಿದೀವಿ. ಆನ್ ಮಾಡಿದ್ರೆ ವಾಲ್ ತಿರ್ಗಿಸಿದ್ರೆ ಇಲ್ಲಿ ಹೊಡ್ಕೊಳುತ್ತೆ, ಇಲ್ಲಿ ಸ್ಟಾಪ್ ಆದಾಗ ಅಲ್ಲಿಗೆ ತಿರ್ಸ್ಕೊತೀವಿ. ಹಂಗಾಗಿ ನಮ್ಗೆ ಟೈಮು ಸೇವ್ ಆಯ್ತೈತೆ, ಮತ್ತೆ ಕೆಲ್ಸನೂ ಬೇಗ ಆಯ್ತದೆ. ಮತ್ತೆ ಇದರಿಂದ ಆರ್ಸೋದ್ರಿಂದ ಎಲ್ಲ ಗರಿ ಮೇಲೆ ಎಲ್ಲ ಆರುತ್ತೆ ನೀರು. ಮತ್ತೆ ಕ್ರಿಮಿ ಕೀಟಗಳೆಲ್ಲ ಕೂರಲ್ಲ, ತೇವಾಂಶನು ಕಾಪಾಡ್ತದೆ. ಮತ್ತೆ ಇನ್ನೊಂದ್ ಏನಂದ್ರೆ, ಈಗ ಪೊಟ್ರೆಗೆ ಇದು ಸುಳಿ ಕೊರೆ ಊರ ಬತ್ತೈತೆ. ಈಗ ಅದ್ ನೀರಾಂಶ ಇದ್ರೆ ಬಂದ್ ಕೂರಲ್ಲ, ಅದು ಡ್ರೈ ಇದೆ ಬಂದು ಕೊರ್ದಾಕ್ಬಿಡ್ತದೆ. ಹಂಗಾಗಿ ಮತ್ತೆ ಡೈಲಿ ಮತ್ತೆ ನಾವು ಹುಳ ನೋಡ್ಕೊತಾ ಇರ್ಬೇಕು ಸರ್ ತೆಂಗಿನ ಸಸಿಗಳಲ್ಲಿ. ಕಾಂಡ ಕೊರೆ ಹುಳ ಬಂದ್ಬಿಡ್ತದೆ, ಸುಳಿ ಎಲ್ಲ ತಿಂದಾಕುತ್ತೆ. ನೋಡಿ, ನಾವು ಹುಳ ಕಂಡ್ರೆ ನೋಡ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ಹುಳ ನೋಡ್ಕೊಳ್ಳಿಲ್ಲ ಅಂದ್ರೆ ಆತರ ಎಲ್ಲ ತಿಂದಾಕುತ್ತೆ. ಹುಳ ತಿಂದಿರೋದು ಅದು. ಹುಳ ತೆಗ್ದಾಕಿರೋದಕ್ಕೆ ಹಂಗೆ ಮುಂದೆ ಕಂಟಿನ್ಯೂ ಆಗಿ ಬೆಳಿತಾ ಇದೆ. ಇಲ್ಲಾಂದ್ರೆ ಅಲ್ಲೇ ಒಳಗಡೆ ಸೇರ್ಕೊಬಿಟ್ಟು ಗೂಡ್ ಮಾಡ್ಕೊಬಿಟ್ಟು ಎಲ್ಲ ತಿಂತಾ ಇರುತ್ತೆ. ಸುಳಿ ಎಲ್ಲ ಮೇಕ್ ಬರಕ್ಕೆ ಬಿಡಲ್ಲ. ಪರಿಹಾರ ಇಲ್ವಾ? ಪರಿಹಾರ ಅಂದ್ರೆ ನಾವು ಮೇಂಟೆನೆನ್ಸ್ ಮಾಡ್ಕೊತಾ ಇರ್ಬೇಕು. ನಾನ್ ತೆಂಗಿನ ಸಸಿ ಹಾಕಿದೀನಿ ಅಂತ ಎಲ್ಲೋ ಹೋಗಿ ಟೌನಲ್ಲಿ ಕುತ್ಕೊಳ್ಳೋದು, ಅಲ್ಲಿ ತಿರಿಕೊಂಡಿದ್ರೆ ಆಗಲ್ಲ ಸರ್. ನೋಡ್ಕೊತಾ ಇರ್ಬೇಕು ಡೈಲಿ ನಾವು ತೆಂಗಿನ ಸಸಿ ಹಾಕಿದ್ರೆ ಬರಲ್ಲ. ಬಂದು ಡೈಲಿ ನೋಡ್ಕೊಂಡು ತೇವಾಂಶ ಆಯ್ತಾ, ನಾವು ನೀರ್ ಹಾಯಿಸ್ಬೇಕ, ಏನು ಆಗಿದೆ ನಮ್ ತೆಂಗಿನ ಸಸಿಗೆ, ಏನ್ ಕಾಯಿಲೆ ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲ ಗೊಬ್ಬರ ಕಮ್ಮಿ ಆಗೈತಾ, ಇಲ್ಲ ಹುಳೆ ಏನಾದ್ರು ಸೇರ್ಕೊಂಡು ಏನಾರು ಏನೋ ತಿಂತೈತಾ, ಎಲ್ಲ ನೋಡ್ಕತಿದ್ರೆ ಮಾತ್ರ ತೋಟ ಸರ್. ಇಲ್ಲ ಅಂದ್ರೆ ತೋಟ ಬೇಕಾಗಿಲ್ಲ ಸರ್. ತೋಟದಲ್ಲಿ ಮಧ್ಯಕ್ಕೆ ಈ ತರ ವಾಲ್ ಇಟ್ಕೊಂಡಿರ್ತೀವಿ. ಅಲ್ಲೆಲ್ಲ ವಾಲ್ ಸಿಸ್ಟಮ್ ಇಡೋದ್ರಿಂದ ಅಲ್ಲಿಗೆ ಸ್ವಲ್ಪ ದೂರಕ್ಕೆ ಒಂದೊಂದು ವಾಲ್ ಇಟ್ಕೊಂಡಿರೋದ್ರಿಂದ ನಮಗೆ ಪೈಪ್ ಮುಂದೆ ಪೈಪ್ ಆಗಿ ಅವಶ್ಯಕತೆ ಇರಲ್ಲ. ಅಲ್ಲೆಲ್ಲ ವಾಲ್ ಇಟ್ಕೊಂಡಿರೋ ತಿರ್ಸ್ಬಿಟ್ರೆ ಈ ತರ ತೋಟಗಳಿಗೆಲ್ಲ ಮುಂದಕ್ಕೆ ಎಲ್ಲ ಹೋಗುತ್ತೆ. ಅಲ್ಲೆಲ್ಲ ಸುತ್ತ ಬದುಗಳು ಹಾಕೊಂಡಿದೀವಿ. ಬದುಗಳು ಹಾಕೋದ್ರಿಂದ ನಮ್ ತೋಟಕ್ಕೆ ಮಾತ್ರ ಹೋಗುತ್ತೆ, ಬೇರೆ ತೋಟಕ್ಕೆಲ್ಲ ಹೋಗಲ್ಲ. ಮತ್ತೆ ಬದುಗಳೆಲ್ಲ ಚೆಕ್ ಮಾಡ್ಕೊತಾ ಇರ್ತೀವಿ. ಸುತ್ತ ನೀರೆಲ್ಲ ಹೋಯ್ತಾ ಇದೆ ಬರ್ತಾ ಇದೆ ಅಂತ ನಿಂತ್ಕೊಂಡು ಹಾಯಿಸ್ತಾ ಇರ್ಬೇಕು. ಇದೆಲ್ಲ ಒಂದ್ 10 ನಿಮಿಷಕ್ಕೆಲ್ಲ ತುಂಬೋಗುತ್ತೆ ಸರ್. 7.5 HP ಹೈ ಸ್ಪೀಡ್ ಮೋಟರ್ ಇದೆ, ತುಂಬಾ ಪ್ರೆಸರ್ ಆಗಿ ನೀರ್ ಬರ್ತದೆ. ಹಂಗಾಗಿ ನಮ್ಗೆ ತೊಂದ್ರೆ ಇಲ್ಲ, ನೀರ್ ಸಮಸ್ಯೆ ಇಲ್ಲ. ಎಲ್ಲ ನೀಟಾಗಿ ನಿಂತ್ಕೊಂಡು ಹಾಯಿಸ್ಬೇಕು ನೀರ್ನ ಸರ್. ನೋಡಿ, ಅಡಿಕೆ ತೋಟದೊಳಗಡೆನೆ ಶುಂಠಿ ಹಾಕೊಂಡಿದೀವಿ. ಹಂಗಾಗಿ ಅಡಿಕೆ ಸಸಿಗೆ ಇದು ಗೊಬ್ಬರ, ಇದು ಶುಂಠಿಗೆಲ್ಲ ಗೊಬ್ಬರ ಹಾಕೋದ್ರಿಂದ ಅದೇ ಗೊಬ್ಬರ ಅಲ್ಲ ಅಡಿಕೆ ತೋಟಕ್ಕೆ, ತೆಂಗಿನ ಗಿಡಗಳೆಲ್ಲ ಆಗುತ್ತೆ. ಮತ್ತೆ ನಮ್ದು ಹೋದ್ಸತಿ ನಾವೇ ಬೀಜ ಮಾಡ್ಕೊಂಡಿದ್ದು. ಈಗ 10 ಚೀಲ ಹಾಕಿದ್ದೀನಿ ಶುಂಠಿ. ಎಲ್ಲ ಒಂದು 9 ತಿಂಗಳು ಆಗಿದೆ ಶುಂಠಿ ಹಾಕಿ. ಎಲ್ಲ ಹೂ ಬಂದಿದೆ ನೋಡಿ ಸರ್. ಎಲ್ಲ ಈಗ ಹೊಡ್ತಾ ತಗೋತಾ ಇದೆ, ಎಲ್ಲ ಹೂ ಬಂದಿದೆ. ಇನ್ನೊಂದ್ 3 ತಿಂಗಳು 4 ತಿಂಗಳಿಗೆಲ್ಲ ಕೀಳ್ಬೋದು ಇದನ್ನ, ಹೂ ಬಂದಿದೆ. ಮತ್ ನಾವೇ ಎಷ್ಟ್ ಬೇಕಷ್ಟು ಬೀಜಕ್ಕೆ ಮಾಡಿಕೊಂಡು ಬಾಕಿದೆಲ್ಲ ಸೇಲ್ ಮಾಡ್ತೀವಿ. ಎಲ್ಲ 1700 ರೂಪಾಯಿ ರೇಟ್ ಇದೆ. ಮುಂದಕ್ಕೆ ಇನ್ನೂ ರೇಟ್ ಆಗುತ್ತೆ. ಎಲ್ಲ ಕೆಲವರು ಕಾಯಿಲೆ ಬಂದಿರೋದೆಲ್ಲ ಕೀಳ್ತಾರೆ, ನಮ್ದು ಇನ್ನೂ ಕಾಯಿಲೆ ಬಂದಿಲ್ಲ. ಕಾಯಿಲೆ ಅವಾಯ್ಡ್ ಮಾಡ್ಕೊಂಡು ಚೆನ್ನಾಗಿ ಬರ್ತಾ ಇದೆ, ಅವಾಯ್ಡ್ ಮಾಡಿದೀವಿ ಸರಿ. ನಾವು ಬದುಗಳೆಲ್ಲ ವೇಸ್ಟ್ ಮಾಡಿಲ್ಲ. ಬದುಗಳಿಗೆಲ್ಲ ಹಣ್ಣಿನ ಗಿಡಗಳು ಹಾಕೊಂಡಿದೀನಿ. ಇದು ಕಿತ್ಲೆ ಹಣ್ಣಿನ ಗಿಡ, ಅದು ಚಂದ್ರಬಾಳೆ, ಅದ್ರ ಪಕ್ಕ ಮೋಸಂಬಿ ಗಿಡ, ಅದ್ರ ಪಕ್ಕ ಚೆರಿ ಫ್ರೂಟ್ ಇದೆ. ಬದುಗಳಿಗೆಲ್ಲ ತೋಟದೊಳಗೆಲ್ಲ ಬದುಗಳು ಹಾಕೊಂಡಿದೀನಿ. ಮತ್ತೆ ಇದು ಇಳ್ಳಿಕಾಯಿ ಗಿಡಗಳು ಹಾಕೊಂಡಿದೀವಿ, ಉಪ್ಪಿನಕಾಯಿಗೆ ಮತ್ತೆ ಜ್ಯೂಸ್ ಮಾಡ್ಕೋಬಹುದು. ಮತ್ತೆ ಸೆಂಟರ್ಗಳಿಗೆಲ್ಲ ಈಗ ತೋಟದ ಮಧ್ಯದಲ್ಲೆಲ್ಲ ಇದ್ ಬರುತ್ತೆ. ಈಗ ಇದು ಗೊಬ್ಬರ ಮಾಡ್ಕತಿವಿ ಗಿಡಗಳಿಗೆ, ಇದ್ ಬರುತ್ತೆ ಸೆಣಬು ಮತ್ತೆ ಡಯಂಚ ಎಲ್ಲ ಬರುತ್ತೆ. ಅದ್ನ ಹಾಕೊಂಡು ಹಸಿರು ಎಲೆ ಗೊಬ್ಬರನು ಮಾಡ್ಕತಿವಿ. ಹಾಕ್ಬಿಟ್ಟು ರೋಟೋವೇಟ್ ಹೊಡಿತೀವಿ ಸರ್, ಅದು ಹಸಿರು ಎಲೆ ಗೊಬ್ಬರನು ಆಗುತ್ತೆ. ಹಂಗಾಗಿ ಚೆನ್ನಾಗಿ ಗೊಬ್ಬರ ನಾವು ಹೊರಗಡೆಯಿಂದ ತರೋದ್ರಿಂದ ನಮ್ಗೆ ದುಡ್ಡು ವೇಸ್ಟ್, ಎಲ್ಲ ವೇಸ್ಟ್ ಆಗುತ್ತೆ. ಹಂಗಾಗಿ ನಾವೇ ಸ್ವಂತವಾಗಿ ಗೊಬ್ಬರ ಮಾಡ್ಕೋಬೇಕು ಸರ್. ನಾವು ಬ್ಯಾಚ್ ಮೇವ್ ಹಾಕೊಂಡಿರೋದ್ರಿಂದ ಹಂಗೆ ಹಸುಗಳೆಲ್ಲ ಅಲ್ಲಿಗೆ ತೆಂಗಿನ ಮರದ ಹತ್ರನೇ ಕಟ್ಟಾಕ್ತಿವಿ. ತೋಟದೊಳಗಡೆ ಹಿಂಗ್ ನೋಡಿ ಎಲ್ಲ ಸಗಣಿ ಹಾಕಿದ್ದೆ ನೋಡಿ, ಈ ತರ ಹಾಕೊಂಡ್ರೆ ಅದೇ ಗೊಬ್ಬರ ಆಗುತ್ತೆ. ನಾವ್ ಎಲ್ಲೆಲ್ಲ ಕಟ್ಟಾಕದ್ರಿಂದ, ಮರ ಸುತ್ತ ಎಲ್ಲ ಕಟ್ಟಾಕದ್ರಿಂದ, ಅಲ್ಲೆಲ್ಲ ಗೊಬ್ಬರ ಹಾಕೋದ್ರಿಂದ ನಾವು ಅಲ್ಲಿಂದ ಇಲ್ಲಿಗೆ ತರೋದು ಹೊತ್ಕೊಂಡ್ ಬರೋದು ತಾಪತ್ರ ಇರಲ್ಲ. ನೈಟ್ ಹೊತ್ತು ಮಾತ್ರ ಅಲ್ಲಿ ಹಾಕಿರ್ತವೆ, ಅದನ್ನ ನಾವು ಇದಕ್ಕೆ ತೋಟಕ್ಕೆಲ್ಲ ಹಾಕಿರ್ತೀವಿ ಹೊತ್ಕೊಂಡ್ ಬಂದು. ನನ್ ಮಕ್ಳು 2 ಮಕ್ಳು ಇರ್ತದೆ. ಬಾಕಿದೆಲ್ಲ ಹಿಂಗ್ ಬೆಳಗಿನ ಸಂಜೆ ಗಂಟೆ ಹಿಂಗ್ ಕಟ್ಟಾಕೋದ್ರಿಂದ ಅಲ್ಲೆಲ್ಲ ಗೊಬ್ಬರ ಹಾಕತ್ತಾರೆ. ಇಲ್ಲ ಇದೆ ನೋಡಿ ಸರ್, ಗೊಬ್ಬರ ಸಗಣಿ ಇದೆ ಸರ್. ನಮ್ಮ ಹತ್ರ ಒಂದ್ 5 ಇದೆ, ಇಲ್ಲೊಂದ್ 3 ಇದೆ. ಅಲ್ಲಿ ಮೇಲ್ಗಡೆ ಅಲ್ಲಿ 2 ಕಟ್ ಹಾಕಿದೀವಿ. ಇದು HF ಸರ್. ಇದು ಈಗ ಕಡ್ಸು ಇನ್ನು 1 ವರ್ಷದ ಕರ ಇದು.
ಸರ್ ಇದೇನ್ ಸರ್ ಕೆಂಪಗಿದಲ್ಲ ಏನ್ ಸರ್ ಇದು ಆಸ್ಟ್ರೇಲಿಯನ್ ನೇಪಿಯರ್ ಅಂತ ರೆಡ್ ನೇಪಿಯರ್ ಅಂತ ಇದ್ರಲ್ಲಿ ಇದಿರಲ್ಲ ಸುಂಕು ಜಾಸ್ತಿ ಬರಲ್ಲ ಚೆನ್ನಾಗಿ ರುಚಿ ಇರುತ್ತೆ ಸ್ವಲ್ಪ ಇದಿರುತ್ತೆ ಸಿಹಿ ಅಂಶ ಇರೋದ್ರಿಂದ ಚೆನ್ನಾಗಿ ತಿಂತ ಹಸುಗಳು ಮತ್ತೆ ರೆಡ್ ನೇಪಿಯರ್ ವೈಟ್ ನೇಪಿಯರ್ ಎಲ್ಲ ಹಾಕೊಂಡಿದೀವಿ ತೆಂಗಿನ ತೋಟದ ಮಧ್ಯದಲ್ಲೇ ಬ್ಯಾಚ್ ಹಂಗ ಹಾಕೊಂಡಿರೋದ್ರಿಂದ ಮೇವಿಗೆ ನಮ್ಗೇನ್ ತೊಂದ್ರೆ ಇಲ್ಲ ಎಲ್ಲಾನು ಮಿಷ್ಟವಾಗಿ ಹಾಕೊಂಡಿದೀವಿ ಮೇವು ಬೆಳೆಗಳೆಲ್ಲ ಸರ್ ನಮ್ಮಲ್ಲಿ ಬರೋದು ಅಡಿಕೆ ತೊಳ್ಳುಗಳನ್ನ ಸೆಲೆಕ್ಟ್ ಮಾಡಿ ಒಳ್ಳೊಳ್ಳೆ ಕಾಯಿಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಡಿಕೆ ಒಟ್ಲಾಗಿದೆ ಸರ್ 200 ಕಾಯಿ ಹಾಕಿದೀನಿ ಒಂದ್ 3 ತಿಂಗಳಿಗೆಲ್ಲ ಮೊಳಕೆ ಬರುತ್ತೆ ಮೊಳಕೆ ಬಂದ್ಮೇಲೆ ನಾವು ಪ್ಲಾಸ್ಟಿಕ್ ಕವರ್ಗೆ ಕೆಬೆ ಮಣ್ಣು ತುಂಬಿಟ್ಟು ಅದಕ್ಕೆ ಒಂದೊಂದ್ ಹಾಕಿ ಕವರ್ ಮಾಡಿ ಅದಕ್ಕೆ ನೀರ್ ಹಾಕೊಂಡು 1 ವರ್ಷ ಆದ್ಮೇಲೆ ಬೇರೆಯವ್ರಿಗೆ 35 ರೂಪಾಯಿ ಹಂಗೆ ಕೊಡ್ತೀವಿ ಸರ್ ಗಿಡಗಳನ್ನ ಮಾಡ್ತೀವಿ ಸರ್ ಮಧ್ಯದಲ್ಲೆಲ್ಲ ಇದು ಸೀಬೆ ವೈಟ್ ಸೀಬೆ ಹಾಕೊಂಡಿದೀವಿ ಸೀಬೆ ಎಲ್ಲ ಈಗೆಲ್ಲ ಕಾಯೆಲ್ಲ ಮುಗ್ದೋಗಿದಾವೆ ಎಲ್ಲ ಹಣ್ಣಾಗೆಲ್ಲ ತಿಂದು ನಾವ್ ತಿಂತೀವಿ ಅಕ್ಕಪಕ್ಕ ದೊಡ್ಡದವ್ರು ಬಂದು ಕಿತ್ಕೊಂಡ್ ತಿಂತಾ ಇರ್ತಾರೆ ಇಲ್ಲ ಸೋಮವಾರ ಸಂತೆ ದಿವಸ ತಗೊಂಡೋಗಿ ಕಿತ್ಕೊಂಡ್ ಹೋಗಿ ಮಾರ್ತೀವಿ 10 ರೂಪಾಯಿ ಒಂದು ತಗೊಂತಾರೆ ಮತ್ತೆ ಈಗ ಜಮ್ನೆಳ್ಳೆ ಹಾಕೊಂಡಿದೀನಿ ಸಸಿ ಸರ್ ಖಾಲಿ ಪೆಟ್ಟಿಗೆ ಇದು ಜೇನ್ ಪೆಟ್ಟಿಗೆ ನಾನ್ ಬೇರೆ ಕಡೆ ಈಗ ನನ್ನ ಹತ್ರ ಜೇನ್ ಪೆಟ್ಟಿಗೆ ಇದೆ ವರ್ಷಕ್ಕೆ ಅದು ಒಂದು ರಾಣಿ ಜೇನು 2 ಡಿವೈಡ್ ಸಪ್ರೇಟ್ ಇದಾದಾಗ ನಾನೇ ಸಪ್ರೇಟ್ ತಂದು ಕೂರ್ಸ್ಕೊತೀನಿ ಮತ್ತೆ ಎಲ್ಲಾರ ಹೊರಗಡೆ ಇದು ಕರೆಂಟ್ ಪೆಟ್ಟಿಗೆಲೆಲ್ಲ ಇದ್ದಾಗ ಈ ಬೋರ್ ಇದಿರ್ತದ ಬೋರ್ಡ್ ಪೆಟ್ಟಿಗೆ ಅಲ್ಲೆಲ್ಲ ಕಟ್ಕೊಂಡಿರ್ತವೆ ಅವಾಗ ತಂದು ನಾನೇ ಸಂಜೆ ಟೈಮ್ ಹೋಗಿ ಹಿಡಿದು ಕೂರಿಸ್ತೀನಿ ಪೆಟ್ಟಿಗೆಗೆ ಮತ್ತೆ ನಮ್ ಸ್ನೇಹಿತರೆಲ್ಲ ಇದಾರೆ ಅವ್ರು ಕೂರ್ಸ್ಕೊಡಿ ಅಂತ ಕೇಳ್ತಾರೆ ಅವ್ರಿಗೂ ನನ್ನ ಹತ್ರ ಇರೋ ಪೆಟ್ಟಿಗೆಗಳನ್ನ ಖಾಲಿ ಪೆಟ್ಟಿಗೆ ಒಂದೊಂದ್ ಪೆಟ್ಟಿಗೆ ತುಂಬಿಕೊಟ್ಟಿದೀನಿ ಅವ್ರಿಗೂ ತುಪ್ಪ ಸಿಗ್ತಾ ಇದೆ ಅಲ್ಲ ಸರ್ ನಾ ಫ್ರೇಮ್ ಅಲ್ಲಿ ಈ ತರ ಫ್ರೇಮ್ ಇರುತ್ತೆ ಆಗ ನನ್ನ ಹತ್ರ ಇರೋ ಬಾಕ್ಸ್ ಅಲ್ಲಿ ವರ್ಷಕ್ಕೊಮ್ಮೆ ರಾಣಿ ಜೇನು ಇದಾಗುತ್ತೆ ಎಕ್ಸ್ಟ್ರಾ ಇದಾಗುತ್ತೆ ಉತ್ಪತ್ತಿ ಆಗುತ್ತೆ ಅವಾಗ ಯಾವ ಟೈಮಲ್ಲಿ ಬರುತ್ತೆ ನೋಡ್ಕೊಂಡು ನಾವು ಅದನ್ನ ಸಪರೇಟ್ ಮಾಡ್ಕೋಬೇಕು ಸಪರೇಟ್ ಮಾಡ್ಬೋದು ಆಗ ಡಿವೈಡ್ ಮಾಡ್ಕೊ ಒಂದ್ ಪೆಟ್ಟಿಗೆಲೆ 2-3 ಮಾಡ್ಕೊಬಹುದು ಖಾಲಿ ಪೆಟ್ಟಿಗೆ ಇದೆ ಸರ್ ನೋಡಿ ಜೇನು ನಾನು ಕೂರ್ಸ್ಬೇಕು ಇನ್ನು ಕೂರ್ಸಿಲ್ಲ ಮಳೆಗಾಲ ಟೈಮಲ್ಲಿ ಚೆನ್ನಾಗಿ ಗ್ರೋತ್ ಆಗಿದೆ ಸರ್ ಆ ಟೈಮಲ್ಲಿ ಕೂರ್ಸ್ಕೊಂಡ್ರೆ ನಮ್ಗೆ ಮತ್ತೆ ಜೇನು ಪೆಟ್ಟಿಗೆ ಕೂರ್ಸಿದ್ಮೇಲೆ ಒಂದು ಫ್ರೇಮ್ ಇದು ತಂದು ಇಟ್ಮೇಲೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಇಲ್ಲಾಂದ್ರೆ ಅದೇ ಗುಡ್ಗೆ ಹೋಗ್ಬಿಡ್ತವೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಅಲ್ಲಿಗೆ ಇಲ್ಗೂ ಕಾಂಟ್ಯಾಕ್ಟ್ ಇರಲ್ಲ ಅವಾಗ ಅದನ್ನೇ ಗ್ರೋತ್ ಮಾಡ್ಕೊತದ್ರ ಅದೇ ಪೆಟ್ಟಿಗೆಯಲ್ಲಿ ಗ್ರೋತ್ ಆಗುತ್ತೆ ಸರ್ ಇದು ಕೆಸ ಅಂತ ಅನ್ಬಿಟ್ಟು ಮಡಿಕೇರಿ ಸೈಡ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದನ್ನ ಫಂಕ್ಷನ್ ಗಳಲ್ಲಿ ಮತ್ತೆ ಮನೆ ಯೂಸ್ಗೆ ಮತ್ತೆ ಈಗ ಆಯುರ್ವೇದಿಕ್ ಮೆಡಿಸಿನ್ ಇದೆ ಸರ್ ಇದು ಈಗ ಕೆಮ್ಮಿಗೆ ಮತ್ತೆ ಕಫ ಈ ತರದೆಲ್ಲ ತಿಂದ್ರೆ ಎಲ್ಲ ಕಮ್ಮಿ ಆಗುತ್ತೆ ಹಂಗಾಗಿ ನಾವು ಸ್ವಲ್ಪ ತೋಟದಲ್ಲಿ ಹಾಕೊಂಡಿದೀವಿ ಮಿಶ್ರವಾಗಿ ಇದನ್ನ ಸರ್ ಇದು ಇನ್ಸುಲಿನ್ ಗಿಡ ಅಂತ ಇದು ಶುಗರ್ BP ಇರೋರ್ಗೆಲ್ಲ ತಿಂದ್ರೆ ಹಸಿ ಬೆಳಗ್ಗೆ ಎದ್ದು ಒಂದೊಂದ್ ಎಲೆ ತಿನ್ನೋದ್ರಿಂದ ಶುಗರ್ BP ಎಲ್ಲ ಕಂಟ್ರೋಲ್ ಆಗುತ್ತೆ ಬೆಳಗ್ಗೆ ಎದ್ದು ಒಂದು ಎಲೆ ಹಿಂಗ ಒರ್ಸ್ಕೊಂಡ್ ನೀಟಾಗಿ ತಿನ್ನೋದ್ರಿಂದ ಶುಗರ್ BP ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತೆ ಇದು ಕಿಡ್ನಿ ಸ್ಟೋನ್ಗೆ ಇದನ್ನು ತಿಂತಾರೆ ಸರ್ ಎಲೆನೆ ಕಿಡ್ನಿ ಸ್ಟೋನ್ ಇದ್ರೆ ಕಮ್ಮಿ ಆಗುತ್ತಂತೆ ನಾವು ಔಷಧಿ ಪ್ಲಾಂಟ್ಕೊಂಡು ಸ್ವಲ್ಪ ಹಾಕೊಂಡಿದೀವಿ ಬೇಕಾಗಿರೋದನ್ನ ಹಾಕೊಂಡಿದೀವಿ ಸರ್ ಇದು ಬೂದ್ ಬಾಳೆ ಅಂತ ನೋಡಿ ಯಾವ ತರ 3 ಡಿವೈಡ್ ಹೊಡೆದಿದೆ ಬೂದ್ ಬಾಳೆ ನೋಡಿ ಅಡಿಕೆ ತೋಟದ್ದು ಸೆಂಟ್ರಲ್ ಹಾಕೊಂಡಿದೀವಿ ಈಗ ಅಡಿಕೆ ಗಿಡಕ್ಕೂ ಅದರಿಂದ ಈಗ ವೇಸ್ಟೇಜ್ ಕತ್ತರಿಸಾಕ್ತಿವಲ್ಲ ಅದ ಕೊನೆ ಕತ್ತರಿಸಿ ಬಿದ್ದಿರೋದ್ರಿಂದ ಅದು ಗೊಬ್ಬರ ಆಗುತ್ತೆ ಬಾಳೆ ಹಾಕಿದ್ಮೇಲೆ ನಮ್ ತೋಟ ಫುಲ್ ಇಂಪ್ರೂವ್ಮೆಂಟ್ ಆಗೋತಿ ಸರ್ ಒಳ್ಳೆ ಗೊಬ್ಬರ ಆಗುತ್ತೆ ಬಾಳೆ ಗಿಡದಲ್ಲಿ ಎಲ್ಲ ಬಾಳೆ ಹಾಕೋದ್ರಿಂದ ಒಳ್ಳೆ ಗೊನೆನೂ ಸಿಗುತ್ತೆ ನಮ್ಗೆ ತಿನ್ನಕ್ಕೆ ಮತ್ತೆ ಮಾರಾಟನೂ ಮಾಡ್ಕೋಬಹುದು ಅಡಿಕೆ ಗಿಡಕ್ಕೆ A1 ಸರ್ ಬಾಳೆ ಪೊಟ್ಯಾಶಿಯಂ ಜಾಸ್ತಿ ಆಗುತ್ತೆ ಮತ್ತೆ ಒಳ್ಳೆ ಅಡಿಕೆ ಸೆಂಟ್ರಲ್ಲಿ ಇದು ಟ್ರೆಂಚ್ ಹೊಡಿಸ್ಬಿಟ್ಟು ಅದ್ರೊಳಗೆ ಮಧ್ಯ ಬಾಳೆ ಹಾಕೋದ್ರಿಂದ ಅಡಿಕೆ ಗಿಡಕ್ಕೂ ಗೊಬ್ಬರ ಆಗುತ್ತೆ ಅಡಿಕೆ ಗಿಡ ನೆರಳು ಆಗುತ್ತೆ ಅಡಿಕೆ ಗಿಡಕ್ಕೆ ಚೆನ್ನಾಗ್ ಬರುತ್ತೆ ಅಡಿಕೆ ಗಿಡ 1 ವರ್ಷ 2 ವರ್ಷದಲ್ಲೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಸರ್ ಇದು 2 ವರ್ಷದ ಗಿಡಗಳಿವು ಗೊಬ್ಬರ ಹಾಕ್ತಿವಿ ಸರ್ ಎರೆಹುಳು ಗೊಬ್ಬರ ಇದೆ ಕೊಟ್ಟಿಗೆ ಗೊಬ್ಬರ ಇದೆ ನೋಡಿ ಇಲ್ಲೆಲ್ಲ ಈಗ ಸೋಗು ಅಡಿಕೆ ಸೋಗು ಎಲ್ಲಾನು ಹಿಂಗ ಹಾಕ್ಬಿಡ್ತೀವಿ ಅದೇ ಗೊಬ್ಬರ ನಮಗೆ ಅದೇ ನ್ಯಾಚುರಲ್ ಗೊಬ್ಬರ ಆಗುತ್ತೆ ನೋಡಿ ಇಲ್ಲೆಲ್ಲ ಹಾಕಿದೀವಿ ಇದೆಲ್ಲ ಒಣ ಸೋಗು ಮತ್ತೆ ಇದು ಸಗಣಿ ಮತ್ತೆ ಇದು ಅಡಿಕೆ ಸೋಗಿದು ಅದೇ ಮತ್ತೆ ಕಾಯಿ ಮೊಟ್ಟೆಗಳು ಎಲ್ಲ ಹಾಕೋದ್ರಿಂದ ಅದೇ ಆಟೋಮೆಟಿಕ್ ಅದೇ ಗೊಬ್ಬರ ವೃದ್ಧಿ ಆಗುತ್ತೆ ಸರ್ ಇದು ಆಲ್ ಸೀಸನ್ ಹಲ್ಸು ಅಂತ ನಮ್ ತಾತವ್ರು ಎಲ್ಲ ಹೊರಗಡೆ ಟೂರ್ ಹೋಗಿದ್ದಾಗ ಟ್ರಿಪ್ ಹೋಗಿದ್ದಾಗ ತಂದು ಒಂದ್ ಸಸಿ ಹಾಕಿದ್ರಂತೆ ವರ್ಷ ಪೂರ್ತಿ ಅನ್ಬಿಡುತ್ತೆ ಸರ್ ಇಬ್ರು ಎತ್ವಾಗ ಒಂದ್ ಹಣ್ಣು ಅಷ್ಟು ದಪ್ಪ ಬರುತ್ತೆ ತುಂಬಾ ಸ್ವೀಟ್ ಇರುತ್ತೆ ಒಂದೊಂದ್ ಹಣ್ಣು 200 ರೂಪಾಯಿ 300 ರೂಪಾಯಿ ಮಾರ್ತೀವಿ ನಾವು ತಗೊಂಡೋಗಿ ಕೆಲವರು ಅಫಿಷಿಯಲ್ ಗಳು ಅವರೇ ಬಂದ್ ತಗೋತಾರೆ ಬಾಳೆಗೊನೆ ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ನಾವೇ ವರ್ಮಿ ಕಾಂಪೋಸ್ಟ್ ಎಲ್ಲ ಹಾಕಿ ಬೆಳೆಯೋದ್ರಿಂದ ಕೆಮಿಕಲ್ ಹಾಕಿ ಯೂಸ್ ಮಾಡೋದಿಲ್ಲ ನಾವು ಕೆಮಿಕಲ್ ಎಲ್ಲ ಹಂಗಾಗಿ ಬಂದು ಕೆಲವರು ನಮ್ದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದೀವಿ ಕೃಷಿ ಚೇತನ ಗ್ರೂಪ್ ಮತ್ತೆ ಸಾವಯವ ಉತ್ಪನ್ನಗಳ ಗ್ರೂಪ್ ಅಂತ ಗ್ರೂಪ್ ಮಾಡ್ಕೊಂಡಿದೀವಿ ಆ ಗ್ರೂಪ್ ಹಾಕ್ತಿವಿ ಹಣ್ಣು ಬಂದಾಗ ಬೇಕಾದಾಗ ಗ್ರೂಪ್ ಹಾಕ್ತಾರೆ ನಮಗೆ ತಂದ್ಕೊಡಿ ಅಂತ ಆಗ್ಲೂ ತಗೊಂಡ್ ಕೊಡ್ತೀವಿ ಇಲ್ಲಾಂದ್ರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ ಹಂಗಾಗಿ ನಮ್ಗೆ ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ ಸರ್
ಮಾರ್ಕೆಟಿಂಗ್ ಸೀಸನ್ ಇಲ್ಲ ಸರ್, ಪ್ರತಿ ಸೀಸನ್ ಬರುತ್ತಾ? ಯಾವ ಸೀಸನ್ ಈಗ ಸೀಸನ್ ಇಲ್ಲ ಸರ್. ಈಗ ಹಲಸಿನಕಾಯಿ ಈಗ ಇಲ್ಲ ಸೀಸನ್. ನೋಡಿ ಆಲೆ ಎಷ್ಟಿದೆ ಹಲಸಿನಕಾಯಿಗಳು. ಅದೇ ಹಣ್ಣಿಗೆ ಸ್ವೀಟ್ ತುಂಬಾ ಸಿಗುತ್ತಾ? ತುಂಬಾ ಸ್ವೀಟ್ ಇರುತ್ತೆ ಸರ್. ಸರ್ ಇದು ನಾವು ವರ್ಮಿ ಕಾಂಪೋಸ್ಟ್ ಮಾಡ್ಕೊತೀವಿ. ವೇಸ್ಟೇಜ್ ಏನು ಸ್ವಲ್ಪ ಕಳೆ ಗಿಡಗಳು ಮತ್ತೆ ಸಗಣಿ ಗಂಜಲ ಎಲ್ಲಾನು ಆಯ್ಕೆ ಮಾಡ್ಕೊತೀವಿ. ನೋಡಿ ಇಲ್ಲಿ ಗೊಬ್ಬರ ರೆಡಿ ಆಗಿದೆ. ವರ್ಮಿ ಕಾಂಪೋಸ್ಟ್ ಗೊಬ್ಬರ ಇದು ನೋಡಿ, ಗೊಬ್ಬರ ರೆಡಿ ಆಗಿದೆ. ನೋಡಿ ಇಲ್ಲಿ ಎರೆಹುಳ, ಇಲ್ಲಿ ಒಳಗಡೆ ಎರೆಹುಳ ನೋಡಿ ಸರ್. ಇದು ಸರ್, ನೀವು ಗೊಬ್ಬರ ಎಲ್ಲಿ ಕೊಂಡ್ಕೊಳಲ್ಲ? ಸರ್ ನಾವೆಲ್ಲೂ ಹೊರಗಡೆ ಗೊಬ್ಬರ ತರೋದೇ ಇಲ್ಲ. ಕಬ್ಬಿಗೆ ಮಾತ್ರ ಶುಂಠಿಗೆ ಸ್ವಲ್ಪ ಗೊಬ್ಬರ ಹಾಕ್ತಿವಿ. ರಾಸಾಯನಿಕ ಬಿಟ್ರೆ ನಾವ್ ಯಾವಕ್ಕೂ ತೋಟಗಾರಿಕೆ ಬೆಳೆಗಳಿಗೆ ಯಾವಾಗೂ ಗೊಬ್ಬರ ಯೂಸ್ ಮಾಡೋದೇ ಇಲ್ಲ. ನೋಡಿ ಎತ್ತಲವೇ ಕಾಯಿ ಮೊಟ್ಟೆಗಳು ವೇಸ್ಟ್ ಇದುಗಳು ಏನೇ ವೇಸ್ಟೇಜ್ ಏನೇ ಸಿಗುತ್ತೆ ಏನ್ ತಂದು ಹಾಕ್ತಿವಿ. ಕಳೆ ಗಿಡಗಳೆಲ್ಲ 4-5 ತಿಂಗಳಲ್ಲೆಲ್ಲ ನಮ್ 4 ತಿಂಗಳಿಗೆಲ್ಲ ನೀರ್ ಮತ್ತೆ ನೀರ್ ತೇವಾಂಶ ಇರ್ಬೇಕು ಸರ್ ಇದಕ್ಕೆ ಗೊಬ್ಬರಕ್ಕೆ. ನಾವು ನೀರು ಸ್ವಲ್ಪ ಜೆಟ್ ಹಾಕತ್ತೀವಿ. ಮತ್ತೆ ನೀರು ಮಳೆ ಬರ್ತಾ ಇರುತ್ತೆ ಮಧ್ಯದಲ್ಲಿ. ಮತ್ತೆ ನೀರ್ ತೇವಾಂಶ ಕಾಪಾಡ್ಕೊಂಡ್ರೆ ನೀಟಾಗಿ ಗೊಬ್ಬರ ಆಗುತ್ತೆ ಸರ್. ಸುಮಾರು ಎಷ್ಟು ಅಡಿ ಸರ್ ಇದು ಗೊಬ್ಬರ ತೊಟ್ಟಿ? 2 ತೊಟ್ಟಿ ಇದೆ ಸರ್. ನಾವು ಕೃಷಿ ಇಲಾಖೆ ಕಡೆಯಿಂದ ಇದ್ರಲ್ಲಿ ಆತ್ಮ ಯೋಜನೆ ಕಡೆಯಿಂದ ಮಾಡ್ಕೊಂಡಿರೋದು. ಅದು ನಮಗೂ ತುಂಬಾ ಉಪಯೋಗ ಆಗಿದೆ. ನಮ್ದು ನಾವು ಮಾಡ್ಕೊಂಡಿರೋದ್ರಿಂದ ನಮ್ ತೋಟಕ್ಕೂ ಒಳ್ಳೆ ಗೊಬ್ಬರ ಆಯ್ತಾ ಇದೆ ಸರ್. ಇದು ಮರಬಾಳೆ ಅಂತ ಅನ್ಬಿಟ್ಟು ಎಲ್ಲ ಒಂದು 6 ವೆರೈಟಿ ಬಾಳೆ ಹಾಕೊಂಡಿದೀವಿ. ಏಲಕ್ಕಿ ಬಾಳೆ, ಪಚ್ಚಬಾಳೆ, ಮರಬಾಳೆ, ಚಂದ್ರಬಾಳೆ, ಬೂದ್ ಬಾಳೆ, ಒಂದ್ 6-7 ವೆರೈಟಿ ಬಾಳೆ ಇದೆ ಸರ್. ಇದು ಮರಬಾಳೆ ಅಂತ ಇನ್ನು ದಪ್ಪ ಆಗ್ತಿದೆ ನೋಡಿ, ಕೊನೆ ಬಂದಿದೆ ಸರ್. ಬಾಳೆ ತೋಟದಲ್ಲೆಲ್ಲ ಮಧ್ಯದಲ್ಲಿ ಹಾಕೊಂಡಿದೀವಿ. ಅಡಿಕೆ ಗಿಡದ ಮಧ್ಯೆ ಎಲ್ಲ ಹಾಕೊಂಡಿದೀವಿ. ಎಲ್ಲಾ ತರ ವೆರೈಟಿ ಬಾಳೆ ಇದೆ ನಮ್ಮ ಹತ್ರ. ಒಂದ್ 7 ವೆರೈಟಿ ಬಾಳೆ, 6 ವೆರೈಟಿ ಬಾಳೆ ಹಾಕೊಂಡಿದೀವಿ. ಮತ್ತೆ ಕೊನೆ ನಾವು ಮನೆಗೂ ಯೂಸ್ ಮಾಡ್ಕೊಂತೀವಿ. ಮತ್ತೆ ಗ್ರೂಪ್ ಗಳಿಗೂ ಹಾಕಿ ಮಾರ್ತೀವಿ. ಮತ್ತೆ ಅವರೇ ಬಂದು ತಗೊಂಡೋಯ್ತಾರೆ. ನಾವ್ ಅಂಗಡಿಗಂತೂ ತಗೊಳಕ್ ಕೊಡೋದೇ ಇಲ್ಲ ಸರ್. ಅವರೇ ಬಂದು ತಗೊಂಡೋಯ್ತಲ್ಲ ಗ್ರೂಪ್ ಹಾಕ್ತಿವಿ. ಮತ್ತೆ ರೈತರುಗಳು ಬಂದು ಕೇಳ್ತಾರೆ, ಅವ್ರಿಗೂ ಕೊಡ್ತೀವಿ ಸರ್. ನಾವು ಬಾಳೆ ಸಾಲ್ ಪ್ರಕಾರ ಮಾಡಾಕಿಲ್ಲ, ಅಲ್ಲೆಲ್ಲ ಮಧ್ಯೆ ಹಾಕಿದೀನಿ. ಇದ್ರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಈಗ ಕೊನೆ ಬಂದಿರೋದನ್ನ ಕಟ್ ಮಾಡಿ ಹಾಕಿರೋದ್ರಿಂದ ಬಡ್ಡೆಗಳಿಗೆ ಹಾಕಿದ್ರೆ ಅಲ್ಲೇ ಗೊಬ್ಬರ ಆಗುತ್ತೆ. ಮತ್ತೆ ಈ ಎಲೆ ಎಲ್ಲ ಕಟ್ ಮಾಡಿ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಸಿಗುತ್ತೆ. ಭೂಮಿಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಎಲ್ಲ ಮಧ್ಯದಲ್ಲಿ ಹಾಕಬೇಕು ಸರ್. ಎಲ್ಲಾ ತೋಟಕ್ಕೆ ತೆಂಗಿನ ತೋಟದಲ್ಲೂ ಹಾಕ್ಬೋದು. ಅಡಿಕೆ ತೋಟದಲ್ಲಿ ಮೇನ್ ಬೇಕಾಗಿರೋದು ಅಡಿಕೆ ತೋಟಕ್ಕೆ ಇದು ಗೊಬ್ಬರ. ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಇದ್ರಲ್ಲಿ ವೇಸ್ಟೇಜ್ ಜಾಸ್ತಿ ಬರೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಭೂಮಿಗೆ ಒಳ್ಳೆ ಫಲವತ್ತತೆ ಆಗುತ್ತೆ ಮಣ್ಣು. ಅಂದ್ರೆ ನೀವು ಮಧ್ಯೆ ಬಾಳೆ ಹಾಕೋದ್ರಿಂದ ಅಲ್ಲಿನ ಜಾಗಗಳು ಪೊಟ್ಯಾಷಿಯಂ ಜಾಸ್ತಿ ಆಗೋದ್ರಿಂದ ಎಲ್ಲ ಗಿಡಗಳಿಗೆಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ಸರ್ ಅದು. ಸರ್ ಈಗ ನಮ್ಗೆ ವರ್ಷದ ಆದಾಯ, ತಿಂಗಳ ಆದಾಯ, ದಿನದ ಆದಾಯ ಎಲ್ಲ ಮಾಡ್ಕೊಂಡಿದೀವಿ. ನೋಡಿ ಇವತ್ತು 4 ತಿಂಗಳಾಗಿತ್ತು ಎಳ್ನೀರ್ ಕೂದು. ಇವತ್ತು ಎಳ್ನೀರ್ ಕಟಾವ್ ಮಾಡ್ತಾ ಇದೀವಿ. ನೋಡಿ ಎಳ್ನೀರ್ ಕೂದಿದೆ. ನಮ್ದೇ ಓನ್ ಗಾಡಿ ಇದು. ಸ್ವಂತ ಗಾಡಿ ಇದೆ. ನೋಡಿ ಎಳ್ನೀರ್ ಕಟಾವ್ ಮಾಡಿದೀವಿ. ಇಲ್ಲೇ ಮಾರ್ಕೆಟ್ ಹತ್ರ ಇದೆ ನಮ್ಗೆ. ಶ್ರವಣೂರ್ ಇದೆ, ಕೇರ್ಪೇಟೆ ಇದೆ, ಇಲ್ಲಿ ಅಗ್ರಹಾರ ಗೇಟ್ ಅಂತ ಇದೆ. ಅಲ್ಲಿಗೆಲ್ಲ ಮಾರ್ಕೆಟಿಂಗ್ ತಗೊಂಡೋಗಿ ಹಾಕ್ತಿವಿ. ನಾವೇ ಓನ ಕುಯ್ಕೊಳೋದ್ ಆಗೋದ್ರಿಂದ ನಮ್ಗೆ ದುಡ್ಡು ಸಿಗುತ್ತೆ. ಈಗ ಬೇರೆಯವ್ರಿಗೆ ಕೊಡೋದ್ರಿಂದ ಈಗ 35 ರೂಪಾಯಿ ಮಾರ್ಕೆಟ್ ರೇಟ್ ಇದೆ. ಅವರೆಲ್ಲ 25-26 ರೂಪಾಯಿ ಕುಯ್ತಾರೆ. ನಮ್ಗೆ 6-7 ರೂಪಾಯಿ ಲಾಸ್ ಆಗುತ್ತೆ. ಮತ್ತೆ ಸ್ವಂತವಾಗಿ ನಾನೇ ಮರ ಹತ್ತೀನಿ. ಹತ್ತಿ ಕುಯ್ಯೋದ್ರಿಂದ ನಮ್ಗೆ ಆದಾಯ ನಮ್ಗೆ ಉಳ್ಕತ್ತದೆ. 4 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ 4 ತಿಂಗಳಿಗೆ ಎಳ್ನೀರ್ ಬರುತ್ತೆ ಸರ್. ಒಂದ್ ವರ್ಷಕ್ಕೆ 4 ಬ್ಯಾಚ್ 3 ಬ್ಯಾಚ್ ಎಳ್ನೀರ್ ಕುಯ್ಬೋದು. ಮತ್ತೆ ಕಾಯಿ ರೇಟ್ ಇವಾಗ ಫುಲ್ ಡೌನ್ ಆಗಿದೆ. ಕಾಯಿ ರೇಟ್ ಇಲ್ಲ. ಎಳ್ನೀರ್ ರೇಟ್ ಇರೋದ್ರಿಂದ ನಮಗೆ ಎಳ್ನೀರೆಲ್ಲ ಜಾಸ್ತಿ ಈಗ ಆದಾಯ ಆಗ್ತಾ ಇದೆ. ಇದು ಅಮೃತ ನೋನಿ ಗಿಡ ಅಂತ ಅನ್ಬಿಟ್ಟು ಈ ಶುಗರ್ಗೆ, ಬಿಪಿಗೆ ಮತ್ತೆ ಜಾಯಿಂಟ್ ಪೇನ್ಗೆಲ್ಲ ಒಳ್ಳೇದು ಅಂತ ಅನ್ಬಿಟ್ಟು ಟಿವಿಲಿ ಅಡ್ವರ್ಟೈಸ್ ತೋರಿಸಿದ್ರು ಸರ್. KVK ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಲ್ಲಿ ಕೃಷಿ ಮೇಳ ಇತ್ತು. ಅಲ್ಲಿಗೆ ಹೋದಾಗ ಒಂದು 5 ಗಿಡ ತಂದು ಹಾಕಿದ್ದೆ. ಅದ್ರಲ್ಲಿ ಒಂದು 3 ಗಿಡ ಹೋಯ್ತು, 1-2 ಗಿಡ ಬಂದಿದೆ. ಈಗ ನಾವೇ ಸ್ವಂತವಾಗಿ ಮನೇಲಿ ಯೂಸ್ ಮಾಡ್ಕೊತಾ ಇದೀವಿ. ಜ್ಯೂಸ್ ಮಾಡ್ಕೊಂಡು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕುಡಿತಾ ಇದೀವಿ. ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ವೇರಿಯೇಷನ್ ಆಗಿದೆ. ಚೆನ್ನಾಗಿದೆ. ಆರೋಗ್ಯ ಏನ್ ತೊಂದ್ರೆ ಇಲ್ಲ. ಚೆನ್ನಾಗಿ ಸ್ವಲ್ಪ ಇದಾಗಿದೆ. ಆರೋಗ್ಯ ಸುಧಾರಣೆ ಆಗಿದೆ. ನಮ್ ತಾಯಿಯವ್ರಿಗೆ ಶುಗರ್ ಇದೆ. ಶುಗರ್ ನಾರ್ಮಲ್ ಬರ್ತಾ ಇದೆ. ಕುಡಿದ್ರೆ ನಾರ್ಮಲಿ ಬರುತ್ತೆ. ಮನೆ ಸುತ್ತ ಪಪ್ಪಾಯಿ ಗಿಡ ಹಾಕೊಂಡಿದೀವಿ. ವೇಸ್ಟೇಜ್ ಜಾಗದಲ್ಲವ ಅದು ಸುತ್ತ ಅಡಿಕೆ ತೋಟ ಮಾಡ್ಕೊಂಡಿದ್ದೀವಿ. ಹಿಂಗೆ ಮನೆ ಸುತ್ತ ಯಾವ್ದು ವೇಸ್ಟೇಜ್ ಮಾಡ್ಕೊಂಡಿಲ್ಲ. ಸುತ್ತ ಜಾಗದಲ್ಲೇ ಅಡಿಕೆ ಗಿಡ ಮತ್ತೆ ಬಾಳೆ ಮತ್ತೆ ಪಪ್ಪಾಯಿ ಗಿಡ ಹಾಕೊಂಡಿದೀವಿ. ಇದನ್ನು 50 ರೂಪಾಯಿಗೆ ಮಾರ್ತೀವಿ ಸರ್ ಟೌನ್ ಅಲ್ಲಿ. ಫ್ರೂಟ್ಸ್ ಸ್ಟಾಲ್ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಕೊಟ್ರೆ 50 ರೂಪಾಯಿ ಒಂದ್ ಹಣ್ಣಿ ಕೊಡ್ತಾರೆ. ಇದ್ರಲ್ಲೂ ಆದಾಯ ಬರ್ತಾ ಇದೆ ಸರ್. ಪರಂಗಿ ಗಿಡ ಒಂದು 40 ಗಿಡ ಹಾಕೊಂಡಿದೀವಿ ಸರ್. ಮನೆ ಸುತ್ತನೇ 40 ಗಿಡ ಇದೆ. ಈಗ ತೋಟದೊಳಗೆ ಅಡಿಕೆ ತೋಟದೊಳಗೆ ಈಗ ನಾಟಿ ಮಾಡ್ತಾ ಇದೀನಿ ಸರ್. ದಿನದ ಆದಾಯ, ವಾರದ ಆದಾಯ, ತಿಂಗಳ ಆದಾಯ ಮತ್ತೆ ವರ್ಷದ ಆದಾಯ ಎಲ್ಲ ಇರ್ಲೇಬೇಕು. ಬರೀ ವರ್ಷಕ್ಕೊಂದ್ಸರಿ ನಾವು ಬೆಳೆಗೆ ಸೀಮಿತವಾದ್ರೆ ನಮ್ಗೇನು ಮಧ್ಯದಲ್ಲಿ ಜೀವನ ಮಾಡೋದಂಗೆ. ಪ್ರತಿ ಒಂದು ಡೈಲಿ ಆದಾಯ, ತಿಂಗಳ ಆದಾಯ, ವರ್ಷದ ಆದಾಯ ಇದ್ರೆ ನಮ್ಗೆ
ಮಧ್ಯ ಮಧ್ಯದಲ್ಲಿ ದುಡ್ಡು ಸಿಗ್ತಾಗುತ್ತೆ. ನಾವ್ ವ್ಯವಹಾರ ಮಾಡಕ್ಕಾಗಲಿ ಮನೆ ಮೇಂಟೆನೆನ್ಸ್ ಕಾಲಿ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕಲ್ಲ. ಹಾಗಾಗಿ ಎಲ್ಲಾ ತರನು ಸಿಗಂಗ್ ಮಾಡ್ಕೊಂಡಿದೀವಿ. ಎಲ್ಲಾನು ಮಾಡ್ಕೊಂಡ್ರೆ ಮಾತ್ರ ಸರ್, ಇಲ್ಲ ಅಂದ್ರೆ ನಮ್ಗೆ ಮೇಂಟೆನೆನ್ಸ್ ವರ್ಷ ಆದಾಯ ಬರೋದಕ್ಕೆ ನಮ್ಗೆ ಏನು ಆಗಲ್ಲ, ವರ್ಷ ಪೂರ್ತಿ ಕಾಯಕ್ ಆಗಲ್ಲ. ಮಧ್ಯದಲ್ಲಿ ಎಲ್ಲಾ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ನಮಗೂ ತಿನ್ನಾಗೆ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ಹಣ್ಣುಗಳು, ಮತ್ತೆ ಆಗ್ಲಿ ರಾಗಿ ಭತ್ತ ಎಲ್ಲಾದ್ರನ್ನು ನಾವೇ ಬೆಳ್ಕೊಳ್ಳೋದ್ರಿಂದ ಮಧ್ಯದಲ್ಲಿ ಎಲ್ಲಾದ್ರಲ್ಲೂ ಆದಾಯ ಬರ್ತಾ ಇರ್ತದೆ ಸರ್. ಸಮಗ್ರ ಕೃಷಿ ಜೊತೆಗೆ ಮಲ ಸಾಕಣೆನು ಮಾಡಿದೀನಿ. ಮತ್ತೆ ನನ್ಗೆ ಪ್ರಾಣಿಗಳು ಸಾಕೋದೊಂದು ತುಂಬಾ ಇಷ್ಟ ನನಗೆ. ಸ್ವಲ್ಪ ಮಲಗಳಿದೆ, ಮತ್ತೆ ಪಾರಿವಾಳ ಸಾಕಿದೀನಿ, ಬಾತುಕೋಳಿ ಇದೆ, ಟರ್ಕಿ ಕೋಳಿ ಇದೆ, ಮತ್ತೆ ನಾಟಿ ಕೋಳಿಗಳಿದಾವೆ. ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮರಗಳು ಸಾಕಿದೀನಿ. ತುಂಬಾ ಜನ ನೋಡಕ್ ಬರ್ತಾರೆ, ಅವ್ರು ನಮಗೂ ಒಂದೊಂದ್ ಕೊಡಿ ಅಂತ ಹೇಳಿದಾಗ ಜೊತೆಗೆ 1,000 ರೂಪಾಯಿ ಕೊಡ್ತಾ ಇದೀನಿ. ಮತ್ತೆ ಪಾರಿವಾಳ ಮರಿನೂ ಒಂದ್ ಜೊತೆ 600 ರೂಪಾಯಿ 500 ರೂಪಾಯಿಗೆಲ್ಲ ಒಂದ್ ಜೊತೆ ಕೊಡ್ತೀನಿ. ಮಲನು 1,000 ರೂಪಾಯಿ ಜೊತೆ ಕೊಡ್ತಾ ಇದೀನಿ. ನಾವು ಬೆಳೆಯೋ ಜೊತೆ ಅವರು ಬೆಳಿಬೇಕು ನಮ್ಮಂತರ. ಅವ್ರಿಗೂ ಸ್ವಲ್ಪ ಪ್ರಾಣಿ ಪ್ರಿಯ ಇರ್ತಾರೆ ಅವ್ರು ನಾನ್ ಸಾಕ್ತೀನಿ ಕೊಡಿ ಅಂತ ಇಂಟ್ರೆಸ್ಟ್ ಇದ್ದವ್ರಿಗೆಲ್ಲ ನಾವು ಕೊಡ್ತಾ ಇದೀನಿ. ಫ್ರೀಯಾಗಿ ಕೊಡ್ಬಾರ್ದು. ಫ್ರೀಯಾಗಿ ಕೊಟ್ರೆ ಅವ್ರಿಗೂ ನೋಡ್ಕೊಳಕ್ಕೆ ಇದಿರಲ್ಲ. ನಾವು ಕೊಟ್ಟಿದ್ರೆ ಅವ್ರು ಏನ್ ಬೇಕಾಬಿಟ್ಟಿ ಮಾಡ್ತಾರೆ. ಅವ್ರು ದುಡ್ಡು ಕೊಡ್ತಾಣೋದೇ ಅದ್ರ ಬೆಲೆ ಅಂತ ಗೊತ್ತಿರ್ತದಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಹಂಗಾಗಿ ಬೇಕು ಅಂದವ್ರಿಗೆ ಕೊಡ್ತೀವಿ ಸರ್, ಮಲನು ಕೊಡ್ತಾ ಇದೀವಿ. ಜೊತೆ 1,000 ರೂಪಾಯಿ ಕೊಡ್ತೀನಿ. ಬೇಕು ಅಂತ ಪರಿಚಯ ಇದ್ದವ್ರಿಗೆ ಕೆಲಸ ಸ್ನೇಹಿತರಿಗೆ ಫ್ರೀಯಾಗಿ ಕೊಟ್ಟಿದೀನಿ. ಅವ್ರು ಕರೆಕ್ಟ್ ಆಗಿ ನೋಡ್ಕೊಳಲ್ಲ. ಕೊಡ್ತೀವಿ ಸರ್. ಇಷ್ಟೇ ರೇಟ್ ಅಂತ ಏನಿಲ್ಲ, ಬಂದ್ರೆ ನಮ್ಮ ಪರಿಚಯದವ್ರು ಬಂದ್ರೆ ಕಮ್ಮಿಗೂ ಕೊಡ್ತೀವಿ. ಕೆಲವರಿಗೆ ಫ್ರೀಯಾಗಿ ಕೊಟ್ಟು ಕಳ್ಸಿದೀನಿ, ಅವ್ರು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಲಿಲ್ಲ. ನಾನು ಹೋಗಿ ನೋಡ್ದೆ, ತುಂಬಾ ಜನ ಎಲ್ಲ ಸರಿಯಾಗಿ ಸಾಕ್ತಾನೆಲ್ಲ ಸತ್ತೋಗಿರೋದು ಇದೆಲ್ಲ ನೋಡ್ಬಿಟ್ಟು ಈಗ ಯಾರಿಗೂ ಫ್ರೀಯಾಗಿ ಕೊಡ್ತಾ ಇಲ್ಲ. ಯಾಕಂದ್ರೆ ಫ್ರೀಯಾಗಿ ಕೊಟ್ರೆ ಸರಿಯಾಗಿ ನೋಡ್ಕೊಳಲ್ಲ ಅವ್ರು. ಹಾಗೆ ಈಗ ಸ್ವಲ್ಪ ಸ್ವಲ್ಪನಾರು ಇಸ್ಕೊಂಡ್ರೆ ನೀಟಾಗಿ ನೋಡ್ಕೊತಾರೆ. ದುಡ್ಡು ಕೊಟ್ಟಿದೀವಿ ಕಣಪ್ಪ ಅಂತ ಅನ್ಬಿಟ್ಟು ಚೆನ್ನಾಗಿ ನೋಡ್ಕೊತಾರೆ. ಮಳ ಬ್ರೀಡಿಂಗ್ ಮಾಡ್ತೀವಿ. ಅದೇ ಒಂದು 3 ಗಂಡಿದೆ ಸರ್, ಕೊಟ್ಟಿದೀನಿ. ಒಂದ್ 7-8 ಇದ್ದು, ಈಗ 2 ಗಂಡಿದೆ, ಒಂದ್ ಹೆಣ್ಣಿದೆ ಈಗ. ಹೆಣ್ ಬೇಕು ಅಂತ ಕೇಳಿದ್ರು, ಹೆಣ್ ಕೊಟ್ಟಿದೀನಿ. 2 ಗಂಡಿದೆ. ಇದೇ ಮರಿ ಹಾಕಳಸ್ತಾ, ಒಂದ್ ಮರಿ ಹಾಕಿದ್ರೆ 10-15 ಮರಿ ಹಾಕುತ್ತೆ. 10-15 ಮರಿ ಹಾಕುತ್ತೆ. ವರ್ಷದಲ್ಲೇ ಇದು 4 ತಿಂಗಳಿಗೆ 5 ತಿಂಗಳಿಗೆ 6 ತಿಂಗಳಿಗೆ ಹಿಂಗೆಲ್ಲ ಕ್ಲಾಸ್ ಆದಾಗ ಆಗ್ತಾ ಇರ್ತದೆ ಸರ್. ಕೃಷಿ ಜೊತೆಗೆ ಮನೆ ಹತ್ರನೇ ಒಂದ್ ಕಸಬಾಗಿರ್ಲಿ ಅಂತ ಅಂದ್ಬಿಟ್ಟು ಒಂದ್ ಕೋಳಿ ಅಂಗಡಿ ಮಾಡ್ಕೊಂಡಿದೀನಿ. ಇಲ್ಲಿ ಸುತ್ತಮುತ್ತ ಒಂದ್ 4-5 ಊರಲ್ಲಿ ಆ ಅಂಗಡಿ ಇಲ್ಲ. ಟೌನ್ಗೆ ಹೋಗಿ ಕೋಳಿ ತರ್ಬೇಕಿತ್ತು. ಈಗ ಅರ್ಜೆಂಟಾಗಿ ನೆಂಟ್ರುಗಳು ಬರ್ತಾರೆ, ಈಗ ಅರ್ಜೆಂಟ್ ಅವ್ರಿಗೆ ಚಿಕನ್ ಬೇಕು, ಈ ಟೌನ್ಗೆ ಹೋಗಿ ತರ್ಬೇಕು. ಅಷ್ಟೊತ್ತಿಗೆ ಅವರು ಅರ್ಜೆಂಟ್ ಅಲ್ಲಿ ಬಂದಿರ್ತಾರೆ, ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ನನ್ಗಳಿಗೆ ಹಿಂಗ್ ತೊಂದ್ರೆ ಆಯ್ತೈತಲ್ಲ, ನಾನು ಒಂದ್ ಸ್ವಲ್ಪ ನಾವು ವೃತ್ತಿ ಮಾಡ್ಕೋಬೇಕಲ್ಲ, ಮನೆ ಹತ್ರ ಒಂದ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದ್ ಕೋಳಿ ಅಂಗಡಿ ಮಾಡ್ಕೊಂಡಿದೀನಿ. ಇದೆ ಸರ್ ಕೋಳಿ ಅಂಗಡಿ. ಟೌನ್ ಇಂದ ಕೋಳಿ ತಗೊಂಡ್ಬರ್ತೀನಿ. ಕೆಜಿ ರೇಟ್ ಅಲ್ಲಿ ಒಂದ್ ಕೆಜಿಗೆ 25 ರೂಪಾಯಿ 30 ರೂಪಾಯಿ ಇಟ್ಕೊಂಡು ಮಾರ್ತೀನಿ. ಮತ್ತೆ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಕ್ಲೀನ್ ಮಾಡಿ ಕಟಿಂಗ್ ಮಾಡ್ಕೊಡ್ತೀನಿ. ಕ್ಲೀನಿಂಗ್ ಚಾರ್ಜ್ ಒಂದ್ ಕೋಳಿಗೆ 20 ರೂಪಾಯಿ ತಾತೀವಿ. ಲಾಭ 30 ರೂಪಾಯಿ ಇಟ್ಟಿರ್ತೀವಿ ಒಂದ್ ಕೆಜಿಗೆ. ಕ್ಲೀನಿಂಗ್ ಒಂದ್ ಕೋಳಿಗೆ 20 ರೂಪಾಯಿ ತಾತೀವಿ. ಒಂದ್ ಕೋಳಿ ಮಾರಿದ್ರೆ ಅದು ಒಂದು 60-70 ರೂಪಾಯಿ ಒಂದ್ ಕೋಳಿ ಮಾರಿದ್ರೆ ಅದ್ರಲ್ಲೂ ನಮ್ಗೆ ಸ್ವಲ್ಪ ಆದಾಯ ಬರ್ತಾ ಇದೆ. ಹೌದು ಸರ್, ಎಲ್ಲದನ್ನು ಮಾಡ್ಲೇಬೇಕಲ್ಲ ಸರ್, ಇಲ್ಲಾಂದ್ರೆ ಜೀವನ ಮಾಡಕ್ಕಾಗಲ್ಲ ಈಗ ರೈತರು. ಸರ್ ಸಕಲೇಶ್ಪುರದ ಹತ್ರ ಹೋಗಿ ಕೋಕೋ ತಂದಿದ್ವಿ ಗಿಡಗಳು, ಇನ್ನೂ ನಾಟಿ ಮಾಡಿಲ್ಲ. ಸ್ವಲ್ಪ ಈಗ ಒಂದು 50 ತಂದಿದ್ದೀನಿ. ಇದು ಯಾವ ತರ ಬರುತ್ತೆ ಅಂತ ನೋಡಿ ಶಾಂಪಲ್ ನೋಡ್ಕೊಂಡು ಮತ್ತೆ ತೋಟಕ್ಕೆಲ್ಲ ಹಾಕೋಣ ಅಂತ ಪ್ಲಾನಿಂಗ್ ಮಾಡಿದೀನಿ. ಇದೊಂದ್ ಕೆಜಿಗೆ 700 ರೂಪಾಯಿ ಇದೆ ಅಂತೆ, ಒಂದ್ ಕೆಜಿಗೆ ಕೋಕೋ. ಹಂಗಾಗಿ ನೋಡೋಣ ಅಂತ ಅನ್ಬಿಟ್ಟು ಶಾಂಪಲ್ಗೆ ಅಂತ ಒಂದ್ 50 ಗಿಡ ತಂದಿದ್ದೀನಿ ಸರ್ ಕೋಕೋ. ಸರ್ ಒಂದು 3-4 ಗಿಡ ಡ್ರ್ಯಾಗನ್ ಫ್ರೂಟ್ ಇದೆ, ಮನೆ ಯೂಸ್ಗೆ ಅಂತ ಹಾಕೊಂಡಿದೀನಿ ಡ್ರ್ಯಾಗನ್ ಫ್ರೂಟ್. ಮತ್ತೆ ಹಣ್ಣಿನ ಗಿಡಗಳಿದೆ ಸ್ವಲ್ಪ. ಮತ್ತೆ ಜೇನ್ ಪೆಟ್ಟಿಗೆ ಅದು ಇಲ್ಲಿ ಹೂ ಫ್ಲವರಿಂಗ್ ಇರುತ್ತಲ್ಲ ಸರ್, ಫ್ಲವರಿಂಗ್ ಇರೋದ್ರಿಂದ ಪರಾಗ ಮಾಡ್ತವೆ. ಮತ್ತೆ ಅವಕ್ಕೆ ಇದು ಪರಾಗ ಮತ್ತೆ ಮಕರಂದ ತರಕ್ಕೆ ಫ್ಲವರಿಂಗ್ ಬೇಕಲ್ಲ. ಹಾಗಾಗಿ ತೋಟದೊಳಗಡೆನೆ ಹೂವಿನ ಗಿಡದೊಳಗಡೆ ಒಂದು ಪೆಟ್ಟಿಗೆ ಇಟ್ಕೊಂಡಿರ್ತೀನಿ. ಅಲ್ಲಲ್ಲೇ ತೋಟದೊಳಗಡೆ ಅಲ್ಲಲ್ಲೇ ಇಟ್ಟಿದ್ದೀನಿ ಸೆಂಟ್ರಲ್ಲಿ. ಮತ್ತೆ ಇದು ನೇರಳೆ ಸರ್, ಬೆಟ್ಟದ ನೆಲ್ಲಿಕಾಯಿ. ಸರ್ ನಮ್ಮೂರಲ್ಲಿ ಫಸ್ಟ್ ಗೌರ್ಮೆಂಟ್ ಏರಿ ಇರ್ಲಿಲ್ಲ, ಈಗ ಗೌರ್ಮೆಂಟ್ ಏರಿಯಾ ಆಗಿದೆ. ಫಸ್ಟ್ ತುಂಬಾ 2 ಕಿಲೋಮೀಟರ್ ದೂರ ಹೋಗಿ ಹಾಲ್ ಹಾಕ್ ಬರ್ತಿದ್ರು. ಅಲ್ಲಿ ಗಂಟ ನಡ್ಕೊಂಡು ಹೋಗಪ್ಪ ನಾವು ಹೋಯ್ತಿದ್ದು ಅವ್ರ ಜೊತೆ, ನಮ್ಮೂರವ್ರು ಹೋಯ್ತಿರೋ ಜೊತೆ ನಾವು ಹೋಗಿ 2 ಕಿಲೋಮೀಟರ್ ಆಗ್ತಿದ್ದು. ಮತ್ತೆ ಗೌರ್ಮೆಂಟ್ ಏರಿಯಾ ಇತ್ತಿಲ್ಲ ಮುಂಚೆ ನಮ್ಮೂರಲ್ಲಿ, ಈ ಗೌರ್ಮೆಂಟ್ ಏರಿಯಾ ಈಗ ಆಗಿದೆ. ಆಗ ನಾವೇನ್ ಮಾಡ್ದೋ ಅಲ್ಲಿ ಗಂಟ ಹೇಗೋ ಹಾಲ್ ಆಡಿಸ್ಬೇಕು ಅಂತ ಹೋಗಿ ಆರೋಗ್ಯ ಡೈರಿ ಇದೆ ಸರ್ ಇಲ್ಲಿ ಒಂದ್ 2 ಕಿಲೋಮೀಟರ್ ದೂರದಲ್ಲಿ ಪ್ರೈವೇಟ್ ಡೈರಿ ಮಾಡಿದ್ರು ಒಬ್ರು, BMC ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಎಲ್ಲ ಹಾಕ್ಬತ್ತಿದ್ರು. ಮತ್ತೆ ಪಕ್ಕದೂರಲ್ಲಿ ಗೌರ್ಮೆಂಟ್ ಏರಿಯಾನು ಇತ್ತು ಮುಂಚೆಯಿಂದನೂ, ಅದಕ್ಕೂ ಹಾಕ್ತಿದ್ರು. ಕೆಲವರು ಪ್ರೈವೇಟ್ಗೆ ಹಾಕೋರು, ಕೆಲವರು ಗೌರ್ಮೆಂಟ್ಗೆ ಹಾಕೋರು. ನಾವು ಆರೋಗ್ಯ ಡೈರಿಯಿಂದ ಪಾಯಿಂಟ್ ತಗೊಂಡು ನಮ್ಮೂರಲ್ಲಿ ಹಾಲು ಆಡ್ಸ್ಕೊತಾ ಇದೀನಿ. ಬೆಳಗ್ಗೆ 3 ಸಂಜೆ 3 ಕೇನ್ ಹಾಲು ಬರ್ತಾ ಇದೆ. ಮತ್ತೆ ನಮ್ಮಲ್ಲೂ ಹಾಕ್ತಿವಿ. ಇದ್ರಲ್ಲೂ 1 ಲೀಟರ್ಗೆ 3 ರೂಪಾಯಿ ಆದಾಯ ಸಿಗ್ತಾ ಇದೆ ಸರ್ ನಮಗೆ. ಇದನ್ನು ಒಂದು ಉದ್ಯೋಗ ತರ ಮಾಡ್ಕೊಂಡಿದೀನಿ.
ಬೆಳಗ್ಗೆ 1 ಗಂಟೆಗೆ ಸಂಜೆ 1 ಗಂಟೆ ಕೆಲಸ ಸರ್ ಇದು. 10 ದಿವಸಕ್ಕೆ ಒಂದ್ಸರಿ ಪೇಮೆಂಟ್ ಮಾಡ್ತೀವಿ. ಮತ್ತೆ ಫೀಡ್ಸ್ ನಾನೇ ತಂದು ಇಟ್ಕೊಂಡಿದೀನಿ. ಫೀಡ್ಸ್ ರವೆ ಬುಸ ಚಕ್ಕೆ ಹಿಂಡಿ ಎಲ್ಲಾನು ಕೊಡ್ತೀನಿ ನಾನೇ. ಅಂದ್ರೆ ಟೌನ್ ಹೋಗೋದು ತಪ್ಪುತ್ತೆ ಸರ್ ರೈತರುಗಳಿಗೆ. ಈಗ ಅಲ್ಲಿಗೆ ಹೋಗ್ ಬರಕ್ಕೆ ಒಂದು ಅರ್ಧ ದಿವಸ 1 ದಿವಸ ಟೈಮ್ ಹಿಡಿತದೆ. ಅದಕ್ಕೆ 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಟೈಮ್ ವೇಸ್ಟ್, ಇದಾಗ ದುಡ್ಡು ವೇಸ್ಟ್. ಇಲ್ಲೇ ನಾವೇ ತಂದು ಇಟ್ಕೊಳ್ಳಿದ್ರೆ ನಮ್ಗೊಂದ್ ಸ್ವಲ್ಪ ಆದಾಯ ಆಗುತ್ತೆ. ಹಂಗಾಗಿ ಎಲ್ಲಾನು ಫೀಡ್ಸ್ ಎಲ್ಲ ನಾನೇ ಮಾಡ್ತಾ ಇದೀನಿ ಸರ್. ಇದು ಕಸಿ ಮಾವು ಅಂತ ಅನ್ಬಿಟ್ಟು ನರ್ಸರಿ ತಂದು ಹಾಕೊಂಡಿದೀನಿ. ತುಂಬಾ ಈಗ ಮರದ ತುಂಬಾ ಗಿಡದ ತುಂಬಾ ಹಣ್ಣು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಹಣ್ಣು. ನಾವು ತಿಂತೀವಿ. ಮತ್ತೆ ಇಲ್ಲಿ ಸಾಬ್ರುಗಳು ಬರ್ತಾರೆ. ನಮ್ಮೂರವ್ರು ಇನ್ನೊಂದು ತೋಟ ಇದೆ. ಅವರು ಸಾಬ್ರಿಗೆ ಹಣ್ಣು ಕೊಡ್ತಾರೆ. ಅವ್ರ ಜೊತೆ ನಾವು ಒಂದ್ ಸ್ವಲ್ಪ ಕೊಡ್ತೀವಿ. ಇದನ್ನ ಮನೆಗೂ ಯೂಸ್ ಮಾಡ್ಕೊತೀವಿ ಸರ್. ಉಪ್ಪಿನಕಾಯಿಗೂ ಮಾಡ್ಕೊತೀವಿ. ಮತ್ತೆ ಮನೆಗೆ ಹಣ್ಣು ತಿನ್ನಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ಸರ್. ಇಲ್ಲೇ ಇದೆ, ಇನ್ ತಳಗಡೆ ತೋಟದಲ್ಲಿ ಇದೆ. ಬದುಗಳಿಗೆ ಎಲ್ಲ ಸುತ್ತ ಹೊರಂಚಿಗೆ ಸುತ್ತ ಬದುಗಳಿಗೆ ಹಾಕಿದೀವಿ ಸರ್ ಹಣ್ಣಿನ ಗಿಡಗಳು. ಸರಿ, ಅಡಕೆ ತೆಂಗಿನದ್ರೊಳಗೆ ಅಡಕೆ ಹಾಕೊಂಡಿದೀವಿ ನೋಡಿ. ಈ ತರ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡಿದೀವಿ ಸರ್. ನಾನು ಕೃಷಿ ಹೊಂಡ ತರ ಮಾಡ್ಕೊಂಡು ಮೀನ್ ಸಾಕಣೆನು ಮಾಡಿದೀನಿ ಅದ್ರ ಜೊತೆ. ಮೀನ್ ಸರ್ ಮೀನು 3 ತರ ವೆರೈಟಿ ಮೀನ್ ಮರಿಗಳು ಬಿಟ್ಟಿದೀನಿ. ರವು, ಕಾಟ್ಲಾ, ಕಾಮನ್ ಕರ್ ಬಿಟ್ಟಿದೀನಿ. 3 ತರ ಮೀನು ಮರಿ ಬಿಟ್ಟು ಈಗೆಲ್ಲ ಹೆಚ್ಚು ಕಮ್ಮಿ 1 ವರ್ಷ ಆಯ್ತು ಸರ್. ಆಗ್ಲೇ ಎಲ್ಲ 3/4 kg 1 kg ವೇಟ್ ಅಲ್ಲಿ ಇದಾವೆ. ಈ ಫೆಬ್ರವರಿಗೆಲ್ಲ ಹಿಡ್ದಾಕ್ತೀನಿ ಇದನ್ನ. ಇದ್ಬಿಟ್ಟು ಮಾರ್ಕೆಟ್ ಇದೆಯಲ್ಲ, ಚಂದ್ರಪಟ್ಟಣ ಒಳೇಶ್ವರ ಮಾರ್ಕೆಟ್ ಇದೆ. ಅವ್ರ ಕೆಜಿ 120 ರೂಪಾಯಿ ತಗೋತೀನಿ ಅಂತ ಹೇಳಿದಾರೆ. ಅವ್ರು 180, 200 ರೂಪಾಯಿ ಕೆಜಿ ಮಾರ್ತಾ ಇದಾರೆ ಸರ್. ಸಮಗ್ರವಾಗಿ ಎಲ್ಲ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಒಂದೇ ಒಂದ್ ಬೆಳೆಗೆ ಸೀಮಿತವಾದ್ರೆ ನಮ್ಗೆ ಅದರಿಂದ ಏನು ಆದಾಯ ಆಗಲ್ಲ. ಇಲ್ಲ ಜಾಸ್ತಿ ಇರ್ಬೋದು, ಇಲ್ಲ ಕಮ್ಮಿ ಆಗ್ಬಿಡ್ಬೋದು ಸಡನ್ ಆಗಿ. ಒಂದನ್ನೇ ಹಾಕಂಗ್ ಕೊಡ್ತಾರೆ, ನಮ್ಗೆ ಏನು ಆದಾಯ ಮಾಡಕ್ಕಾಗಲ್ಲ. ಇಲ್ಲ ಲಾಭನೇ ಆಗ್ಬೋದು, ಇಲ್ಲ ಲಾಸೇ ಆಗ್ಬೋದು. ಹಂಗಾಗಿ ಸಮಗ್ರವಾಗಿ ಇಲ್ಲ ತೊಗರಿ ಆಗ್ಬೋದು, ಇಲ್ಲ ಅವರೇ ಆಗ್ಬೋದು, ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಕಬ್ಬೆ ಆಗ್ಬೋದು, ಎಲ್ಲ ಸಮಗ್ರವಾಗಿ ಮಾಡ್ಕೊಳ್ಳೋದ್ರಿಂದ ಅದ್ರ ಜೊತೆ ಮತ್ತೆ ಕೋಳಿ ಅಂಗಡಿ ಅವೆಲ್ಲ ದಿನಕ್ಕೆ ಸಿಗವಂತವು. ಆಮೇಲೆ ಜೇನ್ಪೆಟ್ಟಿಗೆ, ಜೇನ್ತುಪ್ಪ ಪೆಟ್ಟಿಗೆ ಇರೋದ್ರಿಂದ ಪರಾಗಸ್ಪರ್ಶನ ಮಾಡ್ತವೆ. ಮತ್ತೆ ಅದನ್ನ ಜೇನನ್ನು ಮಾರ್ಬೋದು. 1 kg 800 ರೂಪಾಯಿಗೆ ನಾನು ಲೀಟರ್ ಕೊಡ್ತಾ ಇದೀನಿ. 1 kg 800 ರೂಪಾಯಿ ಮಾರ್ತಾ ಇದೀನಿ. ಮತ್ತೆ ಮೀನ್ ಸಾಕಣೆ ಮಾಡ್ಕೊಂಡು ಮೀನು ಮಾರ್ಕೋಬಹುದು ಜೊತೆ. ಎಲ್ಲ ಸಮಗ್ರವಾಗಿ ಮಾಡ್ಕೊಂಡು ಮತ್ತೆ ಹಾಲು ಹಸುಗಳು ಸಾಕೊಂಡು ಹಾಲು ಮಾಡ್ಕೋಬಹುದು. ಡೈರಿ ಇಟ್ಕೊಂಡು ಎಲ್ಲ ಸಮಗ್ರವಾಗಿ ಮಾಡ್ಕೊಳ್ಳೋದ್ರಿಂದ ಆದಾಯನೂ ಬರುತ್ತೆ, ಅನುಕೂಲನೂ ಇರುತ್ತೆ. ಮತ್ತೆ ಜನಗಳಿಗೂ ಸ್ವಲ್ಪ ನಮ್ಮಿಂದ ಸ್ವಲ್ಪ ಹೆಲ್ಪ್ ಆದಂಗ ಆಗುತ್ತೆ. ಹಂಗಾಗಿ ಎಲ್ಲಾನು ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಆರೋಗ್ಯನೂ ಚೆನ್ನಾಗಿರುತ್ತೆ. ಎಲ್ಲಾನು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸರ್. ನಾನು ಇಲ್ಲೆಲ್ಲ ಮಾಡಿರೋದನ್ನ ನೋಡಿ ಕೆಲವರು ತೋಟಗಾರಿಕೆ ಇಲಾಖೆಯವರು ಮತ್ತೆ ಕೃಷಿ ಇಲಾಖೆಯವರು ಗುರುತಿಸಿ ಒಂದೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದು KVK ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿ ಅವರು ಕೊಟ್ಟಿದ್ದಾರೆ ಸರ್. ಇದು ತಾಲೂಕ್ ಮಟ್ಟದ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಮತ್ತೆ ಗಣರಾಜ್ಯೋತ್ಸವಕ್ಕೆ ತಾಲೂಕ್ ಆಫೀಸಿಂದ ಇದು ಕೊಟ್ಟಿದ್ದಾರೆ. ಮತ್ತೆ ಈಗ ಕನ್ನಡ ನಾಗರಿಕ ಟ್ರಸ್ಟ್ ಇಂದ ಬೆಂಗಳೂರವರು ಅವರು ಗುರುತಿಸಿ ಒಂದು ಇದನ್ನ ಕೊಟ್ಟಿದ್ದಾರೆ. ಅವರೊಂದು ಬೆಂಗಳೂರಿಗೆ ಪುನೀತ ರತ್ನ ಅಂತ ಅಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಸರ್. ಸರ್ ಇದು ನನ್ನ ಕೆನರಾ ಬ್ಯಾಂಕ್ ಸ್ವಯಂ ಉದ್ಯೋಗ ಸಂಸ್ಥೆಯಿಂದ ಇದೆ ಹಾಸನಲ್ಲಿ. ಅಲ್ಲಿ ಮತ್ತೆ ಹೈನುಗಾರಿಕೆ ಮತ್ತೆ ಎರೆಹುಳ ಗೊಬ್ಬರದ್ದು ಟ್ರೈನಿಂಗ್ ಮಾಡಿದೀನಿ ಸರ್. ಅದೊಂದು ಸರ್ ಸುಮಾರು ನಾನು ತರಬೇತಿಗಳನ್ನು ಮಾಡಿದ್ದೀನಿ. ಟ್ರೈನಿಂಗ್ ಗಳಿಗೆ ಹೋಗ್ತಾ ಇರ್ತೀನಿ. ಹೈನುಗಾರಿಕೆ, ಜೇನು ಸಾಕಣೆ, ಮತ್ತೆ ಕುರಿ ಸಾಕಣೆ, ಹಂದಿ ಸಾಕಣೆ ಎಲ್ಲಾ ತರ ತರಬೇತಿ ಮಾಡಿದ್ದೀನಿ. ಎಲ್ಲ ಸರ್ಟಿಫಿಕೇಟ್ ಗಳಿದೆ ಸರ್. ಜೇನು ಸಾಕಣೆ ಇದು ರೇಷ್ಮೆ ಇದು ನೀರು ಮತ್ತೆ ಮಣ್ಣಿಂದು ಟೆಸ್ಟ್ ಮಾಡಿಸಿರೋದು. ಮತ್ತೆ ಇದು ಪಶು ಮತ್ತೆ ವೈದ್ಯಕೀಯ ಸೇವೆ. ಇದು ನಾವು ಮನೆಯಲ್ಲಿ ಯಾವ ತರ ಮೆಡಿಸಿನ್ ಮಾಡ್ಕೋಬೇಕು ಅಂತೆಲ್ಲ ತೋರಿಸ್ತಾರೆ. ಇದು ಕೃಷಿ ಇಲಾಖೆಯಲ್ಲಿ ಕೊಟ್ಟಿರೋದು 10,000 ರೂಪಾಯಿ ಅಮೌಂಟ್. ಮತ್ತೆ ಇದು ಸರ್ಟಿಫಿಕೇಟ್ ಮತ್ತೆ ಇದೊಂದು ಕೊಟ್ಟು ಶೀಲ್ಡ್ ಕೊಟ್ಟಿದ್ದಾರೆ ಸರ್. ಮತ್ತೆ ಇದ್ರದ್ದು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಂತ ಅಂದ್ಬಿಟ್ಟು ಒಳೇಶ್ವರ ತಾಲೂಕ್ ಆಫೀಸಲ್ಲಿ ಒಂದು ಕೊಟ್ಟಿದ್ದಾರೆ. ಮತ್ತೆ ಕೆಂಪೇಗೌಡ ಜಯಂತಿ ದಿವಸ MLA ರೇವಣ್ಣವರು ಕರೆಸಿ ಕೆಂಪೇಗೌಡ ಜಯಂತಿ ದಿವಸ ಕೊಟ್ಟಿದ್ದಾರೆ ಸರ್.